80ನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇವತ್ತಿನ ದಿವಸ ನಮ್ಮ ಬನಹಟ್ಟಿ ತೋಟದ ಶಾಲೆಯ ಮುಖ್ಯ ಉಪಾಧ್ಯಾಯರಾಗಿರುವಂತಹ ಪಾಲ್ವಾಯಿ ಸರ್ ಅವರಿಗೆ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಒಂದು ವೇದಿಕೆಗೆ ಪ್ರಶಸ್ತಿ ಪ್ರದಾನ ಮಾಡಲಿರುವಂತಹ ಪ್ರೊಫೆಸರ್ ಬಿ.ಕೆ. ಪೊನ್ನು ಸರ್ ಅವರು ವೇದಿಕೆಗೆ ಆಗಮಿಸಬೇಕೆಂದು ಅಧ್ಯಕ್ಷತೆ. ಅದರಂತೆ ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವರು ತೋಟದ ಶಾಲೆಯ SDMC ಅಧ್ಯಕ್ಷರಾಗಿರುವಂತಹ ಮಲ್ಕಪ್ಪ ಪಾಟೀಲ್ ಅವರು ವೇದಿಕೆಗೆ ಆಗಮಿಸುತ್ತಾರೆ. ಅದೇ ರೀತಿಯಾಗಿ ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿರುವಂತಹ ಪ್ರೊಫೆಸರ್ ಅವರು ವೇದಿಕೆಯ ಮೇಲೆ ಮಕ್ಕಳ ಸಂಘದ ವೇದಿಕೆಯನ್ನು ಈ ಒಂದು ಕಾರ್ಯಕ್ರಮ ನಡೆಯಲು ಮುಖ್ಯ ಕಾರಣಕರ್ತರಾಗಿರುವಂಥವರು ನಮ್ಮ ಶ್ರೀ ರೇವಂತ್ ಕಾಳಗರ್ ಸರ್, ಮಕ್ಕಳ ಸಾಹಿತಿಗಳು. ಬನಹಟ್ಟಿಯಲ್ಲಿ ಮಕ್ಕಳ ಸಂಘದ ಒಂದು ಸಂಘವನ್ನು ಕಟ್ಟಿಕೊಂಡು ಅದರ ಅಡಿಯಲ್ಲಿ ಇಂಥ ಒಂದು ಸಾಮಾಜಿಕ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಒಳ್ಳೆಯ ಸಾಹಿತಿಗಳು ಅಷ್ಟೇ ಅಲ್ಲದೆ ಕಥೆಗಾರರು, ಅಷ್ಟೇ ಅಲ್ಲದೆ ಕವಿತೆಗಳನ್ನು ಬರೆದಂಥವರು ಮತ್ತು ಕ್ರೀಡಾ ಪ್ರೇಮಿಗಳು ಆಗಿರುವಂತಹ ಕಾಳಗರ್ ಸರ್ ಅವರು ಇಂಥ ತಮ್ಮ ಭಾವರಾಗಿರುವಂತಹ ಸರ್ಜನ್ ಅರುಣ್ ಸರ್ ಅವರನ್ನು ಚಿರಸ್ಥಾಯಿಗೊಳಿಸಲು ಪ್ರತಿ ವರ್ಷ ಒಬ್ಬೊಬ್ಬ ಪ್ರತಿಭಾವಂತ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಟ್ಟು ಸಮಾಜಕ್ಕೆ ಇನ್ನೂ ಒಂದು ಸೇವೆಯನ್ನು ಮಾಡಲು ಬಹಳ ಪ್ರೇರಣೆ ನೀಡ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ತುಂಬುವುದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಬಿ.ಕೆ. ಪೊನ್ನು ಸರ್ ಅವರು, ನಿಮಗೆಲ್ಲ ಗೊತ್ತಿರುವಂತೆ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆಗಿರುವಂತಹ ಒಂದು ಸಾಧನೆ ಮಾಡಿರುವಂತಹ ಈ ಉತ್ತರ ಕರ್ನಾಟಕದಲ್ಲಿ ಯಾರೂ ಮಾಡಿರುವಂಥ ಸಾಧನೆಯನ್ನು ಅವರು ಮಾಡಿದ್ದಾರೆ. ಸುಮಾರು ಅವರ ಒಂದು ಸಂಸ್ಥೆಯಲ್ಲಿ ಇವತ್ತು 3,000 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ಶಿಕ್ಷಕರಾಗಿ ಇಂಥ ಒಂದು ಕೆಲಸ ಮಾಡೋದು ಅದನ್ನು ಅಸಾಧ್ಯದ ಮಾತಿನ ಅಂತ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಮಾರಂಭಕ್ಕೆ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ನಮ್ಮ ತೋಟದ ಶಾಲೆಯ ನಮ್ಮವರೇ ಇರುವಂತಹ ಮಲ್ಕಪ್ಪ ಪಾಟೀಲ್ ಅವರು ನಮ್ಮ SDMC ಅಧ್ಯಕ್ಷರಾಗಿದ್ದಾರೆ. ಅಲ್ಲಿ ಶಿಕ್ಷಕರಿಗೆ ಮತ್ತು ತೋಟದಲ್ಲಿರುವಂತಹ ಎಲ್ಲ ಯುವಕರಿಗೆ ಒಂದು ಮಾದರಿಯಾಗಿದ್ದಾರೆ. ಆ ಶಾಲೆಯಾದ ಶಿಕ್ಷಕರಿಗೆ ಪ್ರೇರಣೆ ನೀಡಿ ಒಂದು ಪರಿಸರವನ್ನು ನಿರ್ಮಿಸುವಂತಹ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರುವಂತಹ ಶ್ರೀ ಶಂಕರ್ ಪಾಲ್ವಾಯಿ ಸರ್ ಅವರು ಬಹಳ ಕ್ರಿಯಾಶೀಲರು. ಅವ್ರ ಬಗ್ಗೆ ನಾ ಹೇಳುವಂಥ ಅವಶ್ಯಕತೆ ಇಲ್ಲ. ಈಗ ಇವತ್ತೆಲ್ಲ ಪೇಪರ್ ಎಲ್ಲ ಬಂದಿದೆ, ಮುಂದೆ ಕಾರ್ಯಕ್ರಮ ಅವ್ರ ಕುರಿತಾನೆ ಇದೆ. ಹೀಗಾಗಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಅವರ ಶ್ರೀಮತಿಯವರಿಗೂ ಅವರ ಚಿರಂಜೀವಿಯಾಗಿರುವಂತಹ ಇಬ್ಬರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ನಮ್ಮ ಮಾಜಿ SDMC ಅಧ್ಯಕ್ಷರಾಗಿರುವಂತಹ MC ಪಾಟೀಲ್ ಅವರಿಗೆ, ಆಮೇಲೆ ನಮ್ಮ ರೈತರಾಗಿರುವಂಥ ಶೇಖರ್ ಅತನಿ ಅವರಿಗೆ, ಬಸಲಿಂಗ ಗುಂಡಿ ಅವರಿಗೆ, ಕಾಡುವನ ಗುಂಡಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ SRA ಕಾರ್ಯಕ್ರಮ ವಿದ್ಯಾಸ ಉಪನ್ಯಾಸಕರಾಗಿರುವಂತಹ ಸರ್ ಅವರಿಗೆ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಪತ್ರಕರ್ತರಾಗಿರುವಂತಹ ಕಿರಣ್ ಆಡಿಗೆ ಸರ್ ಅವರಿಗೆ, ಕಾಡೂರು ಸರ್ ಅವರಿಗೆ, ಆಮೇಲೆ ತೋಟದ ಶಾಲೆ ಎಲ್ಲ ಶಿಕ್ಷಕ ಬಂಧುವರ್ಗರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತವನ್ನು ಕೋರುತ್ತೇವೆ. ಈ ಒಂದು ಕಾರ್ಯಕ್ರಮದ ಕುರಿತು ನಮ್ಮ ಜಯವಂತ್ ಕಾಳಗರ್ ಸರ್ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕು. ಡಾಕ್ಟರ್ ಸರ್ಜಾ ನಾಗಲೋಟಿಮಠ್ ಹೆಸರಿನ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಸರ್ಜಾ ನಾಗಲೋಟಿಮಠ್ ಅವರು ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಸಾಹಿತ್ಯ ಕ್ಷೇತ್ರದಲ್ಲಿ, ವಿಜ್ಞಾನ ಕ್ಷೇತ್ರದಲ್ಲಿ ಮಾಡಿದ ಗೈದ ಸಾಧನೆಗಳ ಬಗ್ಗೆ
ಒಂದು 4 ಮಾತುಗಳನ್ನು ಹೇಳಬೇಕು ಅಂತ ಮಾಡೀನಿ. ನಮ್ಮ ಚಿಕ್ಕೋಡಿ ವೈದ್ಯರು ಡಾಕ್ಟರ್ ದಯಾನಂದ್ ನೂಲಿ, he had gone to Ahmedabad to attend a national level surgeons meeting. During the leisure hours, he met a great surgeon called Dr. Mehta. Sir, I am Dayanand Nuli from Chikkodi. Which part of India it comes? Sir, it is Karnataka. Which part of Karnataka you have come from? Belgaum, sir. Then you must be knowing Dr. Nagaloti Math. Yes, sir, he was my teacher and I know him very well. You are very fortunate because he is a doctor of doctors and he is our nation's pride. ನಮ್ಮ ದೇಶದ ಹೆಮ್ಮೆ ಅನ್ನುವಂಥ ಮಾತನ್ನು ದೇಶದಲ್ಲೇ ಹೆಸರು ಮಾಡಿದಂಥ ಒಬ್ಬ ಸರ್ಜನ್ ಹೇಳಿದ್ದು ಡಾಕ್ಟರ್ ನಾಗಲೋಟಿ ಮಠ ಗಳಿಸಿದ ಸ್ಥಾನಮಾನಕ್ಕೆ ಸಾಕ್ಷ್ಯ. ಇನ್ನೊಬ್ಬರು ಡಾಕ್ಟರ್ ಅನಿಲ್ ಕಮ್ತಿ ಅವ್ರ ಸ್ಟೂಡೆಂಟು. ಅವರು ಒಂದು ಪೇಷಂಟ್ ಕರ್ಕೊಂಡು ಮುಂಬೈನ ಖ್ಯಾತ ಒಬ್ಬ ವೈದ್ಯರ ಕಡೆ ಹೋಗಿದ್ರು, ಡಾಕ್ಟರ್ ಅಜಿತ್ ಫಡ್ಕೆ ಅವ್ರ ಕಡೆ ಹೋಗಿ ತೋರಿಸಿದ್ರು. ಅವರು ತಪಾಸಣೆ ಮಾಡಿದ ನಂತರ ಅವರು ಹೇಳಿದರು, ಯೂರಿನ್ ಆ್ಯಂಡ್ ಬ್ಲಡ್ ಎಕ್ಸಾಮಿನೇಷನ್ ಶುಡ್ ಬಿ ಡನ್ ಆ್ಯಂಡ್ ಐ ಟ್ರಸ್ಟ್ ಓನ್ಲಿ ದ ರಿಪೋರ್ಟ್ಸ್ ಆಫ್ ಡಾಕ್ಟರ್ ಅಗರ್ಕರ್. ಯು ಪ್ಲೀಸ್ ಗೋ ಟು ಡಾಕ್ಟರ್ ಅಗರ್ಕರ್ ಆ್ಯಂಡ್ ಗೆಟ್ ದೆಮ್ ಚೆಕ್ಡ್, ಎಕ್ಸಾಮಿನ್ಡ್. ಅಂದಾಗ, ಸರ್, ಹಿಯರ್ ಆರ್ 2 ರಿಪೋರ್ಟ್ಸ್ ಗಿವನ್ ಬೈ ಡಾಕ್ಟರ್ ನಾಗಲೋಟಿ ಮಠ್. He has examined urine and blood. Is it? Are you sure that Dr. Nagaloti Math himself has done the examinations? Yes, sir. Then there is no need to have another report. ಅಂಥೇಳಿ ಸಾರಾ ಸಗಟಾಗಿ ಆ ರಿಪೋರ್ಟ್ ಒಪ್ಪಿಕೊಂಡು ಕಾರ್ಯೋನ್ಮುಖರಾದರು ಡಾಕ್ಟರ್ ಫಡ್ಕೆ ಅವರು. ಒಬ್ಬರು ಜಾನಪದ ತಜ್ಞರು, ಕರ್ನಾಟಕದ ಪ್ರಖ್ಯಾತ ವಾಗ್ಮಿಗಳು, ಟಿ ವಿ ಚಾನಲ್ಗಳ ಮೂಲಕವೂ ಕೂಡ ಅವರು ಕಾರ್ಯಕ್ರಮಗಳನ್ನು ನೀಡಿದ್ದುಂಟು. ಅವರಿಗೆ ಕ್ಯಾನ್ಸರ್ ಆಗೈತಿ ಅಂತೇಳಿ ರಿಪೋರ್ಟ್ ಬಂತು. ಗಂಟಲ ನೀರು ಹೋಗಂಗಿಲ್ಲ, ಆಮೇಲೆ ಆಗಿರ್ತೈತಿ. ಉಪ್ಪಿನ ನೀರು ಮುಕ್ಕಳಿಸಿದ್ರೆ ಒಂದು 2-3 ದಿವಸ ಮುಕ್ಕಳಿಸಿದ್ರೆ ಕಡಿಮೆ ಆಗುವಂಥ ಸ್ಥಿತಿ ಇರ್ತೈತಿ. ಆದರೆ ಇಮಿಡಿಯೇಟ್ಲಿ ಡಾಕ್ಟರ್ ಕಡೆ ಹೋದಾಗ ಅವರು ಬಯಾಪ್ಸಿ ಮಾಡಿ ಕ್ಯಾನ್ಸರ್ ಅಂತ ರಿಪೋರ್ಟ್ ಕೊಟ್ಟರು. ಡಾಕ್ಟರ್ ಜಂಗಾಬಲ ಹುಡುಗಿ ಹೋಯ್ತು. ಆಮೇಲೆ ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋ ಅಂಥೇಳಿ ಮತ್ತೊಬ್ಬರು ವೈದ್ಯರ ಕಡೆ ಹೋದರು. ಅಲ್ಲಿಯೂ ಕ್ಯಾನ್ಸರ್ ಕನ್ಫರ್ಮ್ ಆಗೋಣ. ನಾನು ಅವ್ರ ಊರಿಗೆ ಹೋದಾಗ ಭಾಷಣ ಒಂದು ಕಡೆ ಮುಗಿಸಿ ಅವ್ರನ್ನ ಭೇಟಿ ಹಾಕೋದ್ನಿ. ಅವರು ಈ ಡಿಡ್ ನಾಟ್ ಕಮ್ ಔಟ್ ಆಫ್ ಹಿಸ್ ರೂಮ್ ಟು ಮೀಟ್ ಮೀ. ನನ್ನ ಹೆಸರು ಹೇಳ್ರಿ ಅಂತಾನೆ ಹೇಳಿ ಗೊತ್ತದೆ ನಿಮ್ಮದು, ಆದರೆ ಅವ್ರು ಯಾರನ್ನೂ ಭೇಟಿ ಆಗಿಲ್ಲತ್ರಿ ಅಂತ ಹೇಳಿ ನಾನು ಹಂಗೆ ಬಂದಿದ್ದೆ. ಹಾಗೆಯೇ ನಾಗಲೋಟಿ ಮಠರು ಆ ಊರಿಗೆ ಹೋದಾಗ ಭಾಷಣ ಮುಗಿಸಿ ಅವ್ರನ್ನ ಭೇಟಿ ಹಾಕೋದಾಗ ಡಾಕ್ಟರ್ ಬಂದವರು ಅಂದ್ಕೊಳ್ಳಿ ಅದು ಬಂದರು. ಭಾಳ ವೀಕ್ ಆಗಿದ್ದರು. ಯಾಕ್ರಿ ಹಿಂಗೆ ಯಾಕಾಗಿರಿ ಅಂತ ಹಿಂಗೆ ಸರ್ ಕ್ಯಾನ್ಸರ್ ಅಂತೇಳಿ 2 ಒಪಿನಿಯನ್ ಬಂದವು. ಹೌದಾ? ರಿಪೋರ್ಟ್ಸ್ ಅದಾವನ್ರಿ ಅಂತಾರೆ. ಆರಾಮಿರ್ರಿ, ನಾ ಬೆಳಗಾವಿಗೆ ಹೋಗಿ ಆ ರಿಪೋರ್ಟ್ಗಳನ್ನು ಸ್ಟಡಿ ಮಾಡ್ತೀನಿ, ದೆನ್ ಐ ಲೆಟ್ ಯು ನೋ ಅಂಥೇಳಿ ಹೋದರು. ಮರುದಿನ ಫೋನ್ ಮಾಡಿ, ಪ್ರೊಫೆಸರ್ ನಿಮಗೆ ಏನೇನೇನೂ ಇಲ್ಲ, ಕ್ಯಾನ್ಸರ್ದು ಸಿಂಪ್ಟಮ್ ಏನೂ ಇಲ್ಲ, ಕಮ್ಮಗೆ ಊಟ ಮಾಡಿರಿ, ಯಾವುದಾದ್ರು ಒಂದು ಶಾಲೆ ಕಾಲೇಜಿಗೆ ಹೋಗಿ ನಿಮ್ಮ ಉಪನ್ಯಾಸ ಕಾರ್ಯಕ್ರಮಗಳನ್ನ ಶುರು ಮಾಡಿರಿ, ನಥಿಂಗ್ ವಿಲ್ ಹ್ಯಾಪನ್ ಟು ಯು ಅಂಥೇಳಿ ಮಾಡಿದ ಕೂಡಲೇ ಅವರು ಉಪನ್ಯಾಸ ಮಾಲಿಕೆಗಳು ಮತ್ತೆ ಶುರುವಾದವು. ಈ ಮಾತನ್ನು ಅವರು ಜಾನಪದ ವಿದ್ವಾಂಸರು ಮುಳವಾಡದ ಒಂದು ಫಂಕ್ಷನ್, ನಾನು ಅವರು ಬಾಜು ಕುಂತಿದ್ವಿ. ಕಾಡದೇವರವರೇ, ನಾನೀಗ ಮತ್ತೆ ಭಾಷಣ ಮಾಡೋಕ್ಕೆ ಈಗ ಅತನಿಗೆ ಹೋಗ್ತೀನಿ, ಅತನಿಯೊಳಗೆ ಭಾಷಣ ಹಾಕಕ್ಕೆ, ಮರುದಿವಸ ಹಾವೇರಿ ಒಳಗೆ ಭಾಷಣ ಹಾಕಿನಂತ. ಹಿಂಗೆ ಮತ್ತೆ ಭಾಷಣ ಮಾಡ್ಕೊಂಡು ತಿರುಗಾಡೋಕ್ಕೆ ಕಾರಣ ಅಂದರೆ ನಾಗಲೋಟಿ ಮಠ ಡಾಕ್ಟರು ಅವರು ನಮ್ಮ ಊರಿಗೆ ಬಂದಿರಲಿಲ್ಲ ಅಂದರೆ ನಾ ಏನು ಉಳಿತಿದ್ದಿಲ್ಲ. ಅಂಥ ವೈದ್ಯರು ಡಾಕ್ಟರ್ ನಾಗಲೋಟಿ ಮಠ. ಗಳಿಸಿದ ಜ್ಞಾನ ಎಂಥದ್ದು ಅಗಾಧವಾದದ್ದು. ಅನಿಲ್ ಕಮ್ತಿ ಬರೀತಾರೆ ತಮ್ಮ ಪುಸ್ತಕದಾಗ, ಅವರನ್ನು ನಾಗಾಲೋಟದ ನಾಗಲೋಟಿ ಮಠ ಅಂತ ಆರ್ಟಿಕಲ್ದೊಳಗೆ ಬರೀತಾರವರು. ನಾಗಲೋಟಿ ಮಠ ಒಬ್ಬ ವ್ಯಕ್ತಿ, ಆದರೆ ಅವರ ವ್ಯಕ್ತಿತ್ವ ಹಲವಾರು. He was a teacher, he was a researcher, he was an organizer, he was a creator, he was a writer, and he was an orator.
ಎಲ್ಲ ಶಕ್ತಿಗಳನ್ನು ತುಂಬಿಕೊಂಡಂಥ ಒಬ್ಬ ವ್ಯಕ್ತಿ ನಾಗಲೋಟಿ ಮಠರಾಗಿದ್ದರು. ಎಂಥ ಟೀಚರ್ ಅಂದರೆ 258 ವಿದ್ಯಾರ್ಥಿಗಳು ಹೊಂದಿದಂಥ JNMC ಒಂದು ಕ್ಲಾಸ್. ಡಾಕ್ಟರ್ ಕಾಡೇಶ್ ಭದ್ರನವರು, ಡಾಕ್ಟರ್ ದಯಾನಂದ ನೂಲಿ, ಕಮ್ತಿ, ಮಲ್ಲಿಕಾರ್ಜುನ ಹಂಜಿ ಅಥಣಿಯವರು, ಅದು ಗದಗದ ಡಾಕ್ಟರ್ ರೇಷ್ಮೆ, ಎಲ್ಲರೂ ನನಗೆ ಹೇಳಿದಂಥ ಮಾತುಗಳಿವು. 258 ವಿದ್ಯಾರ್ಥಿಗಳುಳ್ಳಂಥ ವರ್ಗದೊಳಗೆ ಪಿನ್ ಡ್ರಾಪ್ ಸೈಲೆನ್ಸ್ನೇ 1.5 ಗಂಟೆಗಳ ಕಾಲ ಪಾಠ ಮಾಡಿದಂಥ ಶ್ರೇಯಸ್ಸು ಯಾರಿಗಾರಿಗೆ ಸಲ್ತಿದ್ರೆ ಅದು ಡಾಕ್ಟರ್ ನಾಗಲೋಟಿ ಮಠ. ಆ ಮಾತುಗಾರಿಕೆಯನ್ನು ಮುಂದುವರಿಸಿಕೊಂಡು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಪರಿಣಾಮಕಾರಿಯಾಗಿ ಮಾತನಾಡಬಲ್ಲಂಥ ಶಕ್ತಿಯನ್ನು ಪಡ್ಕೊಂಡ್ರು. ಅಷ್ಟೇ ಅಲ್ಲ, ಗ್ರಾಮಾಂತರ ಪ್ರದೇಶಗಳಿಗೂ ಹೋಗಿ ಹಳ್ಳಿಯ ಜನರಿಗೂ ಗ್ರಾಮಾಂತರ ವಿದ್ಯಾರ್ಥಿಗಳಿಗೂ ಮನವರಿಕೆಯಾಗುವಂತೆ ಮಾತನಾಡಬಲ್ಲ ತಾಕತ್ತನ್ನು ಅವರು ಪಡೆದಿದ್ರು ಡಾಕ್ಟರ್ ನಾಗಲೋಟಿ. ರಿಸರ್ಚರ್ ಹೆಂಗಂದ್ರೆ ಕುಷ್ಠರೋಗ ಇದರ ಮೂಲಕ ಹರಡ್ತತಿ, ನರಗಳ ಮೂಲಕ ಹರಡ್ತತಿ ಅನ್ನುವಂಥದ್ದೊಂದು ಸ್ಥಾಪಿತ ಸತ್ಯ ವೈದ್ಯಕೀಯ ಲೋಕದೊಳಗೆ. ಡಾಕ್ಟರ್ ನಾಗಲೋಟಿ ಮಟ್ಟಿಗೆ ಅದು ಯಾಕೋ ಸರಿ ಅನ್ನಿಸಲಿಲ್ಲ. ಇಟ್ ಮೇ ನಾಟ್ ಬಿ ಟ್ರೂ. ಇಟ್ ಶುಡ್ ಸರ್ಕ್ಯುಲೇಟ್ ಥ್ರೂ ಬ್ಲಡ್. ಅದು ರೋಗಾಣುಗಳು ಬ್ಲಡ್ ಮೂಲಕನೇ ಸರ್ಕ್ಯುಲೇಟ್ ಆಗಕ್ಕೆ ಬೇಕು ಅಂತೇಳಿ ಎಲ್ಲರೂ ಹೇಳಿದ್ರೆ ಅವರು ನೆಗಾಕತ್ತಿರು. ಈ ಹೊಸತು ಯಾವಣ್ಣಿ ಸ್ಥಾಪಿತವಾದಂಥ ಸತ್ಯತೆ ಅಂತೇಳಿ. ಹುಬ್ಬಳ್ಳಿ KMC ಒಳಗಿದ್ದಾಗ ಈ ವರ್ಕ್ಡ್ ಡೇ ಆ್ಯಂಡ್ ನೈಟ್. ರಾತ್ರಿ 9:30 ಗಂಟೆಗೆ ಎಲ್ಲ KMC ಎದುರಿಗಿನ ಬಿಲ್ಡಿಂಗಿನ ಎಲ್ಲ ಲೈಟ್ಗಳು ಆಫ್ ಆದಾಗ ಒಂದೇ ಒಂದು ಕೋಣೆಯೊಳಗೆ ಒಂದು ದೀಪ ಉರಿತಿರ್ಬೇಕು. ಸ್ಟ್ರೇಂಜರ್ಸ್ ಹೂ ಎವರ್ ವೆಂಟ್ ಟು ದ ಕ್ಯಾಂಪಸ್, ಅಲ್ಲಿ ಲೈಟ್ ಆರ್ಸೋದು ಮಾಡ್ತೋಗ್ಯಾರ ನೋಡಿ, ದೀಪ ಉರಿಯಾಕೈತಿ ಅಂತ ಅನ್ನುವಾಗ ಅಲ್ಲೇ ಬಲ್ಲವ್ರು ಹೇಳ್ತಿದ್ರು, ನೋ ನೋ ನೋ, ದ ಲೈಟ್ ಈಸ್ ನಾಟ್ ಬರ್ನಿಂಗ್ ಅನ್ನೆಸೆಸರ್ಲಿ, ದೇರ್ ಈಸ್ ಡಾಕ್ಟರ್ ನಾಗಲೋಟಿ ಸ್ಟಡಿಂಗ್ ಫಾರ್ MD ಅಂಥೇಳಿ. ಅಲ್ಲಿ ಆ ರಕ್ತದೊಳಗೆ ಕುಷ್ಠ ರೋಗಾಣು ಚಲಿಸುವುದನ್ನು ಗಮನಿಸಿದರು, ಗುರುತಿಸಿದರು. ಹೌದಲ್ಲ ಅಂಥೇಳಿ. ಅದು ಯಾವ ಬಾತ್ರೂಮ್ ಟಬ್ನಾಗಿದ್ದಾಗ ಒಂದು ಐಡಿಯಾ ಒಳಗೆ ಯುರೇಕಾ ಅಂತೇಳಿ ಹೊರಗೆ ಬಂದ ಆ ಸ್ಥಿತಿಯೊಳಗೆ ನಾಗಲೋಟಿ ಮಠರು ಭಯಂಕರ ಆನಂದ ಆಗಿತ್ತು. ದೆರ್ ವಾಸ್ ನೋ ಬಡಿ ಟು ಶೇರ್ ಈಸ್ ಒಪಿನಿಯನ್ ವಿತ್, ಯಾರ್ಯಾರು ಇದ್ದಿದ್ದಿಲ್ಲ. ಹಂಗೆ ಅದನ್ನು ಇಟ್ಟು ಮನೆಗೆ ಹೋಗಿ ಮಲ್ಕೊಂಡ್ರು. ಬೆಳತನ ಅದ ಧ್ಯಾನಿಕೆ ಒಳಗೆ ಮಲ್ಕೊಂಡು ಬೆಳಗ್ಗೆ ಮುಂಜಾನೆ 7 ಗಂಟೆಗೆ ಬಂದರು. 8 ಗಂಟೆಗೆ ಡಾಕ್ಟರ್ ಭಾರ್ಗವ ಬಂದರು, ರಾಮ್ ಪ್ರಸಾದ್ ಬಂದರು, ಸರಸ್ವತಿ ಭಾರ್ಗವ ಬಂದರು. ಅವರೆಲ್ಲರಿಗೂ ತೋರಿಸಿದ್ರು, ಹೌದಲ್ಲೋ ಬ್ಲಡ್ನೊಳಗೆ ಅದಾವಲ್ಲ ಕುಷ್ಠ ರೋಗಾಣುಗಳು, ಬ್ಲಡ್ನೊಳಗೆ ಕೆಲಸಕತ್ತಾವಲ್ಲ ಅಂಥೇಳಿ, ಯು ಹ್ಯಾವ್ ಡನ್ ಇಟ್ ಅಂತ ರಾಮ್ ಪ್ರಸಾದ್ ಡುಬ್ದಾಗ ಒಂದು ಹೊಡೆದ್ರಂತೆ ಖುಷಿಯಾಗಿ. ಅಷ್ಟು ಖುಷಿಯಾಗಿ ರೋಗಾಣುಗಳು ರಕ್ತದ ಮೂಲಕ ದೇಹದ ಅಂಗಾಂಗಗಳಿಗೆ ತಲುಪುತ್ತವೆ ಅನ್ನುವುದನ್ನು ಕಂಡು ಹಿಡಿದ ಜಗತ್ತಿನ ಮೊಟ್ಟ ಮೊದಲೇ ವೈದ್ಯರು ಡಾಕ್ಟರ್ ನಾಗಲೋಟಿ. ಅದನ್ನು ಪಬ್ಲಿಷ್ ಮಾಡಬೇಕು ಅಂದರೆ ಅವ್ರ ಬಾಸ್ ಏನಂದ್ರೆ MD ಮುಗಿಸಿದ ನಂತರ ನೀ ಅದನ್ನು ಪಬ್ಲಿಷ್ ಮಾಡಿದೆ ಅಂದರೆ ದೆರ್ ಇಸ್ ಎ ವ್ಯಾಲ್ಯೂ ಫಾರ್ ಇಟ್ ಅಂತಂದಾಗ MD ವಾಸ್ ಮೋರ್ ಇಂಪಾರ್ಟೆಂಟ್ ಟು ಡಾಕ್ಟರ್ ನಾಗಲೋಟಿ ಮಠ. ಅದಕ್ಕೆ ಉಳಿಸಿದ್ರು ಅವರು. 1 ವರ್ಷ ಮುಂದೆ ಹೋತು. ಅಷ್ಟರಾಗ ಇಂಗ್ಲೆಂಡ್ದಾಗಿನ ಒಬ್ಬ ವೈದ್ಯ ಅದೇ ವಿಷಯದ ಮೇಲೆ ಸಂಶೋಧನೆ ಮಾಡಿ ಅದನ್ನು ಪಬ್ಲಿಷ್ ಮಾಡಿದ ನಂತರ ಹೀ ಗಾಟ್ ದ ನೋಬೆಲ್ ಅವಾರ್ಡ್. ಇವರು ಹಿಂದೆ ಉಳಿದ್ರು, ಅವನು ಮುಂದೆ ಹೋದ, ಅವನು ನೋಬೆಲ್ ಅವಾರ್ಡ್ ಸಿಗುವಂಥ ಸಂಶೋಧನೆ ಮಾಡಿದರು. ಬ್ರುಸೆಲ್ಲಾ ರೋಗ ಇಂಗ್ಲೆಂಡ್ದಾಗ ಮಾತ್ರ ಐತಿ, ದನಕರಗಳಿಂದ ಹರಡುತ್ತತಿ ಅನ್ನುವಂಥದ್ದು ಒಂದು ಸ್ಥಾಪಿತ ಸತ್ಯ ಇಲ್ಲ. ಅದು ಭಾರತದಲ್ಲೂ ಈ ಬ್ರುಸೆಲ್ಲಾ ಐತಿ, ಕರ್ನಾಟಕದಲ್ಲಿ ಐತಿ, ಬೆಳಗಾವದಲ್ಲಿ ಐತಿ ಅಂಥೇಳಿ ಅದನ್ನು ಸಿದ್ಧ ಮಾಡಿ ತೋರಿಸಿದವರು ಡಾಕ್ಟರ್ ನಾಗಲೋಟಿ ಮಠ. ಸ್ಟ್ರಂಗಲಾಯ್ಡ್ ಅನ್ನುವಂಥ ಒಂದು ರೋಗವನ್ನು ಕಂಡು ಹಿಡಿದವರು. ಸೆಡಿಮೆಂಟ್ ಸೈಟಾಲಜಿ ಅಂದರೆ ಕ್ಯಾನ್ಸರನ್ನು ಅರ್ಧ ಗಂಟೆಯೊಳಗನ ಕಂಡು ಹಿಡಿಯುವಂಥದ್ದು ಪರೀಕ್ಷೆ ಮಾಡಿ ಆ ಒಂದು ವಿಶೇಷ ಒಂದು ಪ್ರಯೋಗವನ್ನು ಮಾಡಿದರು, ಸಕ್ಸಸ್ ಆಗಿದ್ದರು. ಅದಕ್ಕೆ ಸೆಡಿಮೆಂಟ್ ಸೈಟಾಲಜಿಯ ಜನಕ, ದ ಇನ್ವೆಂಟರ್ ಆಫ್ ಸೆಡಿಮೆಂಟ್ ಸೈಟಾಲಜಿ ಅನ್ನುವಂಥದ್ದು ಜಗತ್ತಿನ ವೈದ್ಯಕೀಯ ಇತಿಹಾಸವನ್ನು ಡಾಕ್ಟರ್ ನಾಗಲೋಟಿ ಮಠ ಹೆಸರು. ಅಮೇರಿಕಕ್ಕೆ ಹೋಗಿ ಮೃತದೇಹಗಳು ಕೆಡದಂತೆ ಇಡುವ ಒಂದು ವಿಶೇಷ ವೈದ್ಯಕೀಯ ಜ್ಞಾನ, ಅದು ಅದನ್ನು ಕಲಿತು ಬಂದಂಥ ಭಾರತದ ಮೊಟ್ಟ ಮೊದಲನೇ ವೈದ್ಯರು ಡಾಕ್ಟರ್ ನಾಗಲೋಟಿ ಮಠ. ಹೀಗೆ ತಮ್ಮ ನಾರು ಹುಣ್ಣಿನ ಮೇಲೆ ಒಂದು ಪೇಪರ್ದೊಳಗೆ ಅಳವಂಡಿಯಲ್ಲಿ ನಾರು ಹುಣ್ಣಿನ ಹಾವಳಿ ಅಂತ ಬಂದಿತ್ತು. ತಮ್ಮ ತಂಡವನ್ನು 10 ಮಂದಿ ತಂಡ ಕರ್ಕೊಂಡು ವಿದ್ಯಾರ್ಥಿಗಳನ್ನು ಒಂದು 3 ಮಂದಿ ಎಕ್ಸ್ಪರ್ಟ್ ಕರ್ಕೊಂಡು ಹೋಗಿ ಒಂದು ತಿಂಗಳ ಕಾಲ ಅಲ್ಲಿ ವಾಸ್ತವ್ಯ ಮಾಡಿ
ನಾರಹುಣ್ಣಿನ ಅಧ್ಯಯನ 3000 ರೋಗಿಗಳ ಪರೀಕ್ಷೆ ಮಾಡಿ ತಮ್ಮದೇ ಆದಂಥ ಒಂದು ಪ್ರಬಂಧವನ್ನು ಸಿದ್ಧಪಡಿಸಿಕೊಂಡು ಅದನ್ನು ಅನಂತರ ಚೆನ್ನೈದೊಳಗೆ ಆಮೇಲೆ ಅಮೇರಿಕೆಯ ಬೋಸ್ಟನ್ ವಿಶ್ವವಿದ್ಯಾಲಯದೊಳಗೆ ಆ ಪೇಪರ್ಗಳನ್ನು ಓದಿದ್ರೆ ಜನ ಬೆಕ್ಕಸ್ ಬರಗಾದ್ರೆ, ಯಾಕಂದರೆ ಫೋಟೋಗಳನ್ನು ಮಾಡ್ಕೊಂಡು ಹೋಗಿದ್ರು. ಇಂಡಿಯನ್ಸು ಈ ರೀತಿಯಾಗಿ ನೋವನ್ನು ಸಹಿಸಿಕೊಂಡು ಬದುಕ್ತಾರಲ್ಲ ಅನ್ನುವಂಥದ್ದು ಅವ್ರಿಗೆ ಆಶ್ಚರ್ಯ ಆಗಿತ್ತು ನಾರಹುಣ್ಣಿನ ಬಗ್ಗೆ. ಈ ಎಲ್ಲ ರೋಗಗಳ ಬಗ್ಗೆ ಪ್ರಬಂಧ ಮಂಡಿಸಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ನಾಗಲೋಟಿ ಮಠರು ಹೆಸರು ಗಳಿಸಿದ್ರು. ಭಾರತದ ಪೆಥಾಲಜಿ ಸಂಸ್ಥೆಯ ಮೈಕ್ರೋಬಯಾಲಜಿಯ ಸಂಸ್ಥೆಯ ಅಂತಾರಾಷ್ಟ್ರೀಯ ಮೈಕ್ರೋಬಯಾಲಜಿ ಮತ್ತು ಪೆಥಾಲಜಿ ಸಂಸ್ಥೆಗಳ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದು. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಅಧ್ಯಕ್ಷರಾಗಿ 9 ವರ್ಷಗಳ ಕಾಲ ಅವರು ಕಾರ್ಯ ಮಾಡಿದ್ದು. ಆ 9 ವರ್ಷಗಳ ಅವಧಿಯಲ್ಲಿ ವಿಜ್ಞಾನವನ್ನು ಹಳ್ಳಿಗಾಡಿನ ಗ್ರಾಮಾಂತರ ಪ್ರದೇಶದ ಮಕ್ಕಳವರೆಗೂ ಕೊಂಡೊಯ್ದದ್ದು, ಅಲ್ಲಿ ಪ್ರಸಾರ ಮಾಡಿದ್ದು ಡಾಕ್ಟರ್ ನಾಗಲೋಟಿ ಮಠರ ಕೊಡುಗೆ. ಅವರ ಅಧಿಕಾರ ಅವಧಿಯೊಳಗಿನ ಘಟಪ್ರಭಾದ ಶಾಲೆಯ ಒಬ್ಬ ವಿದ್ಯಾರ್ಥಿ ತನ್ನ ಪ್ರಯೋಗವನ್ನು ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ವಿಭಾಗೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿಕೊಂಡ ಜಪಾನದಲ್ಲಿ ನಡೆದಂಥ ಒಂದು ಪ್ರದರ್ಶನದೊಳಗೆ ಅದನ್ನು ಈ ಪ್ರೆಸೆಂಟೆಡ್ ಇನ್ ದ ವರ್ಲ್ಡ್ ಸೆಮಿನಾರ್ ಆ ಒಂದು ಅವಕಾಶ ಕಲ್ಪಿಸಿಕೊಟ್ಟಂಥವ್ರು ಡಾಕ್ಟರ್ ನಾಗಲೋಟಿ ಮಠರು. ಏನೇ ಮಾಡಿದ್ರು ಅದರಲ್ಲಿ ಅವರ ಛಾಪನ್ನು ಮೂಡಿಸ್ಕೊಂಡು ಬಂದಂಥವ್ರು. ಆಮೇಲೆ ಬಿಲ್ಡರ್ ಅಂತ ಹೇಳಿಲ್ಲ, ಕ್ರಿಯೇಟರ್ ಆ್ಯಂಡ್ ಬಿಲ್ಡರ್. JNMC ಒಳಗೆ ಪೆಥಾಲಜಿ ಮ್ಯೂಸಿಯಮನ್ನು ಯಾವ ಪರಿಯಾಗಿ ಯಾವ ರೀತಿಯಾಗಿ ಕಟ್ಟಿದರು ಅಂದ್ರೆ, ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಇನ್ ಏಷ್ಯಾ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಜಗತ್ತಿನೊಳಗೆ ರಷ್ಯಾದೊಳಗೆ ಒಂದು ಇರುವಂಥದ್ದು. ಆಮೇಲೆ ಡಾಕ್ಟರ್ ನಾಗಲೋಟಿ ಮಠರ ಪೆಥಾಲಜಿ ಮ್ಯೂಸಿಯಮನೇ ಶ್ರೇಷ್ಠವಾದದ್ದು ಅನ್ನೋ ರೀತಿಯೊಳಗೆ ಅದನ್ನು ಕಟ್ಟಿದರು. ಡಾಕ್ಟರ್ ಜವರೇಗೌಡರು ಭೇಟಿ ಕೊಟ್ಟಾಗ, ಸಿದ್ದಯ್ಯ ಪುರಾಣಿಕರು ಭೇಟಿ ಕೊಟ್ಟಾಗ ಇವರು ಭೇಟಿಯಾಗಿ ಈ ಸ್ಪೆಸಿಮೆನ್ ಹಿಂಗತ್ರಿ, ಸ್ಪೆಸಿಮೆನ್ ಹಿಂಗತ್ರಿ ಅಂತೇಳಿ ಎಲ್ಲ ತಿರುಗಾಡಿ ಒಂದೂವರೆ ತಾಸು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದನ್ನು ಕೇಳಿ ಡಾಕ್ಟರ್ ಜವರೇಗೌಡರು ಬೆರಗಾಗ್ಬೋದು. ಏನು ಕೆಪಾಸಿಟಿ ಡಾಕ್ಟ್ರೇ ನಿಮ್ಮದು ಎಕ್ಸ್ಪ್ಲೈನ್ ಮಾಡೋದು, ನಿಮ್ಮದೇನು ನಿಮ್ಮ ಜವಾರಿ ಭಾಷೆ ಅಲ್ಲ, ಇದ್ರಾಗನ ನೀವು ಒಂದು ಪುಸ್ತಕ ಬರೆದು ಬಿಡ್ರಿ, ಇದ್ರ ಮೇಲೆ ಒಂದು ಬರೀರಿ, ನೀವು ಹೇಳಿದ್ದೇನೆ ಬರೆದು ಬಿಡ್ರಿ ಅಂದಾಗ, ಹ್ಞೂ ರೀ ಸರ್ ಚಲೋ ಆಕೈತೇನ್ರಿ ಅಂತ ಕೇಳಿದ್ರೆ ಅವ್ರ ಸ್ಟೈಲ್ ಅದು. ಬರೆದ್ರೆ ಚಲೋ ಆಕೈತೇನ್ರಿ, ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಮಾಡಿರೋಣ ಕುತ್ಕೊಂಡು ಬರೆದ್ರು. ಅಣ್ಣ ಮಾರ್ಗದಲ್ಲಿ ಅಪಘಾತಗಳು ಅನ್ನುವಂಥ ಪುಸ್ತಕ ಬಂತು. ಅದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಬೆಳಗಾವಿ JNMC ಕ್ಯಾಂಪಸ್ನೊಳಗೆ ಶಿವ ದೇವಾಲಯವನ್ನು ಕಟ್ಟಿದರು. ಆ ಶಿವ ದೇವಾಲಯ ಪ್ರವೇಶ ಮಾಡೋದು ಅಂದ್ರೆ ಭಕ್ತಿ ಭಾವದ ಉನ್ನತ ಮಟ್ಟಕ್ಕೆ ನಾವು ಕಲ್ಪಿಬಿಡ್ತೀವಿ. ಅಷ್ಟು ಹಸಿರಿನ ಮಧ್ಯದೊಳಗೆ ಪ್ರಶಸ್ತ ಸಂಗಮರಮರ ಕಂಡಿನೊಳಗೆ ಇದ್ದಂಥ ದೇವಾಲಯ ಲಿಂಗವನ್ನು ಯಾವುದೋ ಬೇರೆ ಕಡೆಯಿಂದ ತರಿಸಿ ಪ್ರತಿಷ್ಠಾಪನೆ ಮಾಡಿದ್ದು ಅದು ಒಂದು ಅವ್ರದ್ದು ಕೀರ್ತಿಗೆ ಕಾರಣ ಆದದ್ದು. ಬೆಳಗಾವಿ BLD ಮೆಡಿಕಲ್ ಕಾಲೇಜಿಗೆ ಪ್ರಿನ್ಸಿಪಾಲ್ ಬಂದಾಗ ಆ ಕಾಲೇಜಿಗೆ ಪರ್ಮಿಷನ್ ತರಿಸಿಕೊಟ್ಟದ್ದು. ಆಮೇಲೆ ಅಲ್ಲಿ ದೇಹದ ಹರಳುಗಳ ಮ್ಯೂಸಿಯಂ, ಬಾಡಿ ಸ್ಟೋನ್ ಮ್ಯೂಸಿಯಂ, ದ ಬಿಗ್ಗೆಸ್ಟ್ ಇನ್ ಮ್ಯೂಸಿಯಂ ಇನ್ ಇಂಡಿಯಾ, ಅದನ್ನು ಸ್ಥಾಪನೆ ಮಾಡಿದರು. ಹೀಗೆ ಅನೇಕ ಮ್ಯೂಸಿಯಂಗಳನ್ನು, ದೇವಾಲಯಗಳನ್ನು, ಡಿಪಾರ್ಟ್ಮೆಂಟ್ಗಳನ್ನು ಕಟ್ಟಿ ಅನೇಕ ಕಾಲೇಜುಗಳಿಗೆ ಪರ್ಮಿಷನ್ ತರಿಸಿಕೊಟ್ಟಂಥ ನಾಗಲೋಟಿ ಮಠರು ವೈದ್ಯಕೀಯ ಲೇಖನಗಳನ್ನು ಬರೆಯುವುದರಲ್ಲಿ ಎತ್ತಿದ ಕೈ. ಅವರು ಉಳಿಕಿದೆಲ್ಲ 50 ಪುಸ್ತಕಗಳನ್ನು ಕನ್ನಡದಲ್ಲಿ, 12 ಪುಸ್ತಕಗಳನ್ನು ಇಂಗ್ಲೀಷ್ನಲ್ಲಿ, 130 ಪ್ರಬಂಧಗಳನ್ನು ಇಂಗ್ಲೀಷ್ನಲ್ಲಿ ಪ್ರೆಸೆಂಟ್ ಮಾಡಿ ಜಗತ್ತಿನಾದ್ಯಂತ ಹೆಸರು ಮಾಡಿದಂಥವರು. ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ 1968ರಿಂದ 2005ರವರೆಗೆ ಇಷ್ಟು ವರ್ಷ ಯಾವ ಒಂದು ಸಮ್ಮೇಳನವೂ ಬಿಡಲಿಲ್ಲ. ಈ ಯೂಸ್ ಟು ಅಟೆಂಡ್ ಎವ್ರಿ ಕಾನ್ಫರೆನ್ಸ್ ವಿದೌಟ್ ಫೇಲ್. ಅಂಥ ಕಾನ್ಫರೆನ್ಸ್ಗಳಿಗೆ 18 ಕಾನ್ಫರೆನ್ಸ್ಗಳಿಗೆ ಹೋದಂಥ ಡಾಕ್ಟರ್ ಸುಜಾತಾ ಕಾನಿಟ್ಕರ್ ಅನ್ನುವಂಥ ಕರಾಡದ ವೈದ್ಯ ನನಗೆ ಭೇಟಿಯಾಗಿದ್ರು. ಅವರು ವಿ ವರ್ ಟ್ರಾವೆಲಿಂಗ್ ಇನ್ ದ ಸೇಮ್ ಕಾರ್. ಅವಾಗ ಭೇಟಿಯಾದಾಗ ಅವರು ಹೇಳಿದರು, ವಿ ಹ್ಯಾಡ್ ಗಾನ್ ಟು ಅಟೆಂಡ್ ಮೈಸೂರು ಕಾನ್ಫರೆನ್ಸ್. ಅವಾಗ ಕಾವೇರಿ ನದಿ ಇಶ್ಯೂ ಸಲುವಾಗಿ ಎಮರ್ಜೆನ್ಸಿ ಇತ್ತು, ಕರ್ಫ್ಯೂ ಹೇರಿದ್ರು. ಆ ಕರ್ಫ್ಯೂ ಹೇರಿದಂಥ ಸ್ಥಿತಿಯೊಳಗೆ ಆ ಕಾನ್ಫರೆನ್ಸ್ಗೆ ದೇಶ ವಿದೇಶಗಳ ವೈದ್ಯರುಗಳು ಬಂದಿದ್ದರು. ಸುಜಾತಾ ಕಾನಿಟ್ಕರ್ ವಾಸ್ ಒನ್ ಆಫ್ ದೆಮ್. ಅವ್ರು ಹೇಳಿದರು,
ಅಂಥ ಕರ್ಫ್ಯೂ ಇದ್ದಂಥ ಸ್ಥಿತಿಯೊಳಗೆ ಜಿಲ್ಲಾಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನು ವಿಶೇಷ ವೆಹಿಕಲ್ನೊಳಗೆ ಬಂದಂಥ ವೈದ್ಯರುಗಳಿಗೆ ತೋರಿಸುವ ಏರ್ಪಾಟನ್ನು ಮಾಡಿದರು. ದಟ್ ವಾಸ್ ಪಾಸಿಬಲ್ ಓನ್ಲಿ ಬೈ ಡಾಕ್ಟರ್ ನಾಗಲೋಟಿ ಮಠ. ಆ ಹೆಣ್ಮಗಳು ಹೇಳ್ತಾವೆ. ಅಷ್ಟೇ ಅಲ್ಲ, ಐ ಹ್ಯಾವ್ ಅಟೆಂಡೆಡ್ 18 ಕಾನ್ಫರೆನ್ಸಸ್, pathology conferences along with him. And in all the pathology conferences, the young pathologists of India wanted to meet Dr. Nagalotimat, touch his feet and get his blessings ಅನ್ನುವಂಥ ರೀತಿಯೊಳಗೆ ಡಾಕ್ಟರ್ ನಾಗಲೋಟಿಮಠರು ಬರ್ತಾರೆ. ಒಂದೇ ಉದಾಹರಣೆ ಹೇಳೋದಂದ್ರೆ, ಕನ್ನಡ ಸಾಹಿತ್ಯಕ್ಕೆ ಕುವೆಂಪು ಅವರ ಹೆಂಗೋ ಹಾಗೆಯೇ ಭಾರತದ ಪೆಥಾಲಜಿಸ್ಟ್ ಡಿಪಾರ್ಟ್ಮೆಂಟ್ಗೆ ನಾಗಲೋಟಿಮಠರ ಸ್ಥಾನ ಇತ್ತು. ಇಂಥ ನಾಗಲೋಟಿಮಠರ ಈ ಎಲ್ಲ ಸಾಧನೆಗಳು ಸುಮ್ಮನೆ ಬಂದದ್ದಲ್ಲ. ಈಸ್ ವೇ ವಾಸ್ ಬೆಡ್ ಆಫ್ ಥಾರ್ನ್ಸ್, ಮುಳ್ಳಿನ ಹಾಸಿಗೆ ಇದ್ದಂಗಣ, ಮುಳ್ಳಿನ ಇದರ ನಡ್ಕೊಂಡು ಬಂದರು. ಫಸ್ಟ್ MBBS ಇದ್ದಾಗ ತಂದೆ ತೀರ್ಕೊಂಡ್ರು. ಅವರನ್ನು ಮೆರೆದು ಕರ್ಕೊಂಡು ಹೋಗಿ ಆರೈಕೆ ಕೊಡಿಸಿ ತಮ್ಮ ಕೈಯೊಳಗನ ತಂದೆಯ ಸಾವನ್ನು ಕಂಡರು. ಉಪಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಸಾಧ್ಯ ಆಗಲ್ಲ, ಉಳಿದಿಲ್ಲ. ಅವಾಗೆಲ್ಲ ಆಸ್ತಿ ಹೋಯಿತು. ಎಲ್ಲ ಆಸ್ತಿ ಹೋದ ನಂತರ ಶಿಕ್ಷಣ ಮುಂದುವರಿಸೋದು ಹೆಂಗೆ ಅನ್ನುವಂಥ ಪ್ರಶ್ನೆ ಬಂದಾಗ ತಾಯಿ ಹೇಳಿದರು, ರೊಕ್ಕ ಕೊಟ್ಟು ಮಗಳನ್ನ ಕೊಟ್ಟ ನೀನು ಶಾಲೆ ಕಲ್ತಾವ ಯಾವಾರ ಮಾವಿದ್ದಾರೆ ನೋಡಪ್ಪ ಅಂಥೇಳಿ. ಅಲ್ಲೇ ಒಬ್ಬರು ಸಿಕ್ಕರು. 6ನೇ ಅಂತ ಕಲಿತಂಥ ಶಾಂತ ಅನ್ನುವಂಥ ಹೆಣ್ಮಗಳನ್ನು ವರಿಸಿ ಮದುವೆಯಾಗಿ ಆಮೇಲೆ ಶಿಕ್ಷಣ ಮುಂದುವರಿಸಿದರು. ಶಿಕ್ಷಣ ಮುಂದುವರಿಸಿ ಫೈನಲ್ MBBS ಇನ್ನೊಂದು ವರ್ಷ ಇರ್ತಾನೆ ತಾಯಿ ತಿಳ್ಕೊಂಡ್ರು ಕ್ಯಾನ್ಸರ್ ಬೇನೆಯಿಂದ. ಅವಳನ್ನು ಟಾಟಾ ಮೆಮೋರಿಯಲ್ ಕ್ಯಾನ್ಸರ್ ಆಸ್ಪತ್ರೆಗೆ ಮುಂಬೈ ಕರ್ಕೊಂಡು ಹೋಗಿ ತಾಯಿಗೆ ಒಂದು ಬೆಡ್ ಕೊಡಿಸಿ, ತಾವು ಲಾಜಿಂಗ್ನಾಗೂ ಇರಲಿಕ್ಕೆ, ಹೋಟೆಲ್ನಾಗ ಇರಲಿಕ್ಕೆ ಹಣ ಇರಲಾರ್ದಕ್ಕೆ ಒಂದು ಚಾಪಿ ಕೊಂಡು ತೊಗೊಂಡ್ರೆ ರಾತ್ರಿ ಆದ ಕೂಡಲೇ ಕಳ್ಳಕಾಕರ ಭಿಕ್ಷುಕರ ಮಧ್ಯದೊಳಗೆ ಪ್ಲ್ಯಾಟ್ಫಾರ್ಮ್ ಮೇಲೆ ಚಾಪಿ ಹಾಸ್ಕೊಂಡು ಮಲ್ಕೋತಿದ್ರು. 4 ಗಂಟೆಗೆ ಎದ್ದು ನಲ್ಲಿ ನೀರು ಬಿಟ್ಟು ಅದನ್ನು ಅಲ್ಲೇ ಸ್ನಾನ ಮಾಡಿ ಮತ್ತು ಮುಂಜಾನೆ 6 ತಾಯಿ ಸೇವೆಗೆ ಸಿದ್ಧರಾಗಿರ್ತಿದ್ರು. ಇಂಥ ಸ್ಥಿತಿಯೊಳಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮರಣ ಸಂಭವಿಸಿತು. ಮರಣ ಆದ ನಂತರ 2 ದಿವಸಗಳ ಕಾಲ ಎಲ್ಲ ಹೋಟೆಲ್ಗಳು ಬಂದಾಗ್ಬಿಟ್ಟು. ಹಿ ಡಿಡ್ ನಾಟ್ ಗೆಟ್ ಎ ಸಿಂಗಲ್ ಪೀಸ್ ಆಫ್ ಬ್ರೆಡ್ ಟು ಬೈಟ್. ಒಂದು ತುರುಕು ಬ್ರೆಡ್ ಸಿಗಲಿಲ್ಲ. 2 ದಿವಸ ಉಪವಾಸದ ಬರೀ ನಲ್ಲಿ ನೀರನ್ನು ಕುಡ್ಕೊಂಡು ಇದ್ದರು. ಒಬ್ಬ ಗಮನಿಸಿದಂಥ ಒಬ್ಬ ಪ್ಯೂನ ಅವರು ಹೋಗಿ ಹೇಳಿದ್ರು, ಯವ್ವ ನೀ ಇಲ್ಲೇ ಊಟ ಮಾಡ್ಕೊತ ಆರಾಮದಿ, ನಿನ್ನ ಮಗ 2 ದಿವಸದಿಂದ ಏನೂ ತಿಂದಿಲ್ಲ, ಹಿಂಗೆ ನಾನು ಅವ್ವ ಒತ್ತಾಯ ಮಾಡ್ತಾರೆ, ತಮ್ಮ ಹೋಗು ನಡಿ ಅಂತ ನಾನು ಡಾಕ್ಟ್ರಿಗೆ ಬಿಟ್ಟಿದ್ರು. ಅವ್ರೇನು ಉಳಿಯಂಗಿಲ್ಲ ರೀ, ಕರ್ಕೊಂಡು ಹೋಗ್ರಿ ಬಂದು ಇದು ಗೌಡ್ರ ಸಿದ್ಧಾಂತಗೆ ಮತ್ತು ತನ್ನ ತಂಗಿಗೆ ಅವನು ಒಪ್ಪಿಸಿ ನಾ ಹೊಕ್ಕನು ಅಂತೇಳಿ ಹೋದರು. ತಂಗಿ ಜೋಪಾನ ಮಾಡಿದರು. ಗೌಡ್ರ ಸಿದ್ಧಾನ ಯೋಗಕ್ಷೇಮ ನೋಡ್ಕೊಂಡ. ಕ್ಯಾನ್ಸರ್ದಿಂದ ಬಡತನದಿಂದ ಬಳಲ್ತಾ ತಂದೆ ಹೆಂಗೆ ಡಾಕ್ಟರ್ ತೋಳೊಳಗೆ ಪ್ರಾಣ ಬಿಟ್ಟರು, ಹಂಗೆ ತಂಗಿ ಮತ್ತು ತಂಗಿ ಅವ್ವ ಕೈ ಹಿಡ್ಕೊಂಡು ಮಲ್ಕೊಂಡಾಗ ರಾತ್ರಿ ಕೈ ತಣ್ಣಗಾಗೈತೈತಿ. ಯಾಕೆ ಅವ್ವ ಕೈ ತಣ್ಣಗಾಗೈತೈತಿ ಅಂತ ಕೇಳಿದಾಗ ಅವನ ಪ್ರಾಣ ಹೋಗಿತ್ತು. ಆ ರೀತಿಯಾಗಿ ಅವರು ಸಲಹಿದ್ರು. ತಿರ್ಕೊಂಡು ಕೂಡಲೇ ಮಣ್ಣು ಮಾಡಿ ಬಂದು ಇಬ್ಬರು, ನೀ ಎಷ್ಟು ಅಳತಿ ಅಳು, ನಾನು ಅಳ್ತೀನಿ. ಒಂದು ತಾಸು ಇಬ್ಬರು ಮೌನವಾಗಿ ದುಃಖಿಸಿದರು. ಇನ್ನು ಅಳೋದು ಮುಗೀತು. ಫ್ರಮ್ ನೌ ಆನ್ವರ್ಡ್ಸ್ ವಿ ವಿಲ್ ಗೋ ಅಹೆಡ್, ಮುಂದೆ ಹೋಗೋದು ಒಟ್ಟು ದುಃಖಿಸಂಗಿಲ್ಲ ಅಂತೇಳಿ ಮುಖ ತೊಳ್ಕೊ ಇವತ್ತು ನಡಿ ಚಿಲ್ದಾಗ ನಿನ್ನ ಅರಿವಿ ಹಾಕೊಂಡು ನಡಿ ಅಂತೇಳಿ ಹುಬ್ಬಳ್ಳಿ ಕರ್ಕೊಂಡು ಹೋಗಿ ಆಕೆನ ಒಂದು ಹಾಸ್ಟೆಲ್ದಾಗ ಇಟ್ಟು ತಾವು ಮತ್ತು ಹಾಸ್ಟೆಲ್ಗೆ ಹೋದರು. ಹೋಗಿ 1 ವರ್ಷ ಪರೀಕ್ಷೆ ಮುಗೀತು ತಂಗಿದು. ಹಾಸ್ಟೆಲ್ ಖಾಲಿ ಮಾಡಬೇಕು. ಖಾಲಿ ಮಾಡಬೇಕಾಗಿ ಬಂದಾಗ ತಂಗಿನ ಎಲ್ಲಿ ಇಡಬೇಕು ಅನ್ನುವಂಥ ಸಮಸ್ಯೆ ಬಂತು. ಆವಾಗ ಗೆಳೆಯನ ಸೋದರ ಮಾಮ ಈರಣ್ಣ ಬುಳಗಣ್ಣವರು ಅಂತೇಳಿ ಅವ್ರ ಮನೆಗೆ ಹೋಗಿ, ಬರ್ರಿ ಸ್ವಾಮಿಯರ ಬರ್ರಿ, ಡಾಕ್ಟರ್ ಬರ್ರಿ, ನಮಸ್ಕಾರ ರೀ ಈರಣ್ಣವ್ರ, ನಮ್ಗೆ ಯಾರಿಲ್ರಿ ಮತ್ತು ಸೂಟಿ ಆಗೈತಿ, ನಮ್ಮ ತಂಗಿ ನಡಬೇಕಾಗೈತಿ, 1.5 ತಿಂಗಳು ಅಷ್ಟು ಇಟ್ಕೋರಿ, ನಮ್ಮ ಹಾಸ್ಟೆಲ್ ಶುರುವಾಗೋಣ, ನಾನು ಕರ್ಕೊಂಡು ಹೋಗ್ತೀನಿ. ಇರ್ಲಲ್ರಿ, ನಮ್ಮ ವಿಜಯಕ್ಕೆ ಬೇರೆ ಅಲ್ಲ, ಶಾರಕ್ಕೆ ಬೇರೆ ಅಲ್ಲ, ಇರಲಿ ಅಂಥೇಳಿ ಇಟ್ಕೊಂಡ್ರು. 1 ವರ್ಷದ ಇದು ಬವಣೆ ಮುಗಿತು. 2ನೇ ವರ್ಷ ಮತ್ತೆ ಖಾಲಿ ಮಾಡಬೇಕಾಯ್ತು. ಅವ್ರು ಪಾಟೀಲ್ ಅನ್ನುವಂಥ ಒಬ್ಬರ ಅಧಿಕಾರಿ ಅಂತಕ್ಕೆ ಹೋಗಿ ಅವ್ರಿಗೂ ಸೇಮ್ ರಿಕ್ವೆಸ್ಟ್ ಮಾಡಿಕೊಂಡು 2 ಕಡೆ ಹೋಗುವಾಗ ತಂಗಿಗೆ 2 ಮಾತು ಹೇಳಿದ್ರು. ಆ ಮನೆಯಾಗ ಇಡುವಾಗೂ ಹೇಳಿದ್ದು, ಈ ಮನೆಯೊಳಗೆ ಇಡುವಾಗ ಹೇಳಿದ್ದು, ತಂಗಿ
ಆ ಮನೆಯವ್ರು ನಿನಗೆ ಹುಡುಕಿ ಎಷ್ಟು ತಿತ್ತೂಪ ಎಷ್ಟರ ಉಳ್ತತಿ ಅಂದ. ಮತ್ತು ಹುಡುಗಿ ಬರೀ ಕಾಲಿನ ಕುಂಡಿರ್ತೈತಿಲ್ಲ ಅಂದ. ಇವೆರಡೂ ಆಗಲಾರ್ದಂಗೆ ನೀನು ನೋಡು. ಇದನ್ನು ಹೇಳಿದ ನಂತರ ತಂಗಿ ಏನು ಮಾಡಿದ್ರು ಅಂದರೆ, ಎರಡೂ ಮನೆಯೊಳಗೆ ಹೊಟ್ಟೆ ಉಂಡು ಮೈತುಂಬ ಕೆಲಸ ಮಾಡಿ ಆ ಎರಡೂ ಮನೆಗಳವರ ಪ್ರೀತಿಯನ್ನು ಗಳಿಸ್ಕೊಂಡು ಬಂದರು. ಆ ಎರಡೂ ಮನೆಯವರು ಇನ್ನೂ ನೆನೆಸ್ತಾರೆ, ಅವ್ರ ತಲೆಮಾರಿನವ್ರು ಹೋಗ್ಯಾರ, ತಿರ್ಕೊಂಡಾರ. ಅವ್ರ ಮಕ್ಕಳು ಮೊಮ್ಮಕ್ಕಳು ಇವ್ರನ್ನ ಶಾರದಾ ಹೆಂಗದಾಳ್ರಿ ಅಂತೇಳಿ ಅವ್ರ ಡಾಕ್ಟರ್ನ ಕೇಳ್ತಿರ್ತಾರೆ. ಹೀಗೆ ಬೆಳೆದಂಥ ಡಾಕ್ಟರ್ ನಾಗಲೋಟಿ ಮಠರು ಜಗತ್ತೇ ಸುತ್ತಿರುಗಿದ್ರು. ಚೀನಾಕ್ಕೆ ಹೋದರು ಪೆಥಾಲಜಿ ಕಲಿಸಕ್ಕೆ. ಚೀನಾದ -4 ಡಿಗ್ರಿ ಸೆಲ್ಸಿಯಸ್ ಒಂದು ಇದ್ರಾಗ ಅವ್ರಿಗೆ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೋಬೇಕು. -4 ಡಿಗ್ರಿ ಸೆಲ್ಸಿಯಸ್ ಇದ್ರಾಗ ಸ್ನಾನ ಮಾಡೋದು ಬರಮೇಲೆ ಇರೋದು ಅಂದರೆ ಡೇಂಜರ್. ಅದು ಚಳಿ ರಕ್ತದ ಮಾಂಸದಾಗ ಅಷ್ಟ ಅಲ್ಲ, ಬೋಣದೊಳಗೂ ಸೇರ್ಕೊಂಡು ಅನ್ಬೇರೇಬಲ್ ಆಗಿಬಿಡ್ತು. ಕಿತ್ಕೊಂಡು ಎದ್ದು ಬಂದುಬಿಟ್ರು. ಎಷ್ಟು ವೀಕ್ ಆಗಿದ್ರು ಅಂದರೆ ಬ್ಯಾಂಕಾಕ್ ಇಳಿದ ಮುಂಬೈ ಪ್ಲೇನ್ ಹತ್ತಬೇಕು. ಅವ್ರಿಗೆ ಹೇಳಕ್ಕೆ ಬರಲಿಲ್ಲ. ಆವಾಗ ಏರ್ ಹೋಸ್ಟೆಸ್ನ ಕರೆದು ಒಂದು ಚೀಟಿ ಒಳಗೆ ಬರೆದು, ಇಫ್ ಐ ಆಮ್ ಫೌಂಡ್ ಡೆಡ್ ಪ್ಲೀಸ್ ಕಾಂಟ್ಯಾಕ್ಟ್ ದೀಸ್ ನಂಬರ್ಸ್ ಅಂಥೇಳಿ ಬರ್ಕೊಂಡು ಇಟ್ಕೊಂಡು ವೀಲ್ ಚೇರ್ ಮೂಲಕ ಬಂದು ಮತ್ತು ಬೆಳಗಾವಿಗೆ ಬಂದರು. ಬೆಳಗಾವಿ ವಾತಾವರಣ ಹೊಂದಾಣಿಕೆ ಮಾಡ್ಕೊಂಡು ಮತ್ತೆ ಭಾಷಣ ಮಾಡ್ಕೊತ ತಿರುಗಾಡಿದ್ರೆ ಹುಣಗುಂದದ ಕೊನೆಯ ಭಾಷಣ ಇದು ಸೇರ್ಕೊತು. ನಿಮೋನಿಯಾ ಸೇರ್ಕೊಂಡು ಆಸ್ಪತ್ರೆಗೆ ಹಾಕಿದರು. ಆಸ್ಪತ್ರೆಯೊಳಗೆ ಜೀವ ಮರಣಗಳ ಮಧ್ಯದೊಳಗೆ ಹೋರಾಟ ಪ್ರಾರಂಭ ಆಯಿತು. ಅಲ್ಲಿ ಅವರು ನನ್ನ ಮನೆಗೆ ಕರ್ಕೊಂಡು ಹೋಗ್ರಿ ಅಂತೇಳಿ ಎಲ್ಲರಿಗೂ ವಿನಂತಿ ಮಾಡಿಕೊಂಡ್ರು. ನಾಗೇಶಪ್ಪ ಮನೆಗೆ ಕರ್ಕೊಂಡು ಹೋಗು, ಇಲ್ಲೇ ನಿಮೋನಿಯಾ ಆದವ್ರನ್ನ ಬೆಚ್ಚಗಿಡ್ಬೇಕು, ಸ್ವೆಟರ್ ಹಾಕಬೇಕು, ಕೌದಿ ಕಂಬಳಿ ಹೊಚ್ಚಬೇಕು, ರಬ್ಬರ್ ಚೀಲದಾಗ ಬಿಸಿ ನೀರು ಹಾಕಿಸಿಂದ ಎದೆ ಕಾಸ್ಕೋಬೇಕು. ಇದು ನಿಮೋನಿಯಾ ಆದವ್ರದ್ದು ಟ್ರೀಟ್ಮೆಂಟ್ ಐತಿ. ಇಲ್ಲೇ ನನ್ನ AC ಒಳಗಿಟ್ಟಾರ. ಈಸು ಬರ್ಲಾರ ನಾವು ಕೈಕಾಲ ಕಟ್ಟಿ ಬಾಯಂಗೆ ಹೋಗೋದಂಗೆ ಆಗಿತ್ತು. ನನ್ನ ಕರ್ಕೊಂಡು ಹೋಗ್ರು ಅಂತೇಳಿ ಎಲ್ಲರೂ ಹೊರಗಿದ್ರು. ಯಾರೂ ಕೇಳಿಲ್ಲ. ಕೊನೆಗೆ ನಾಗೇಶಪ್ಪ ಹೇಳಿದರು, ನಿನ್ನ ಸೆಲ್ ಫೋನ್ನಾಗ ರೆಕಾರ್ಡ್ ಮಾಡು, ಟುಮಾರೋ ನಾಳೆ 10:30 ಗಂಟೆಗೆ ನಾನು ಸಾಯ್ತೀನಿ. ನಂಗೆ ಅನ್ಬೇಡ್ರಿ. ಮೊಮ್ಮಗಳು ಆರತಿ ಮಾಡಿದ್ರು. ಹಬ್ಬ ಕಿಶದಾಗಿ ರೊಕ್ಕ ಇಲ್ಲ, ಸೋನಿಯನ್ನು ಕೊಡಕ್ಕೆ ರೊಕ್ಕ ಇಲ್ಲ, ಅಪ್ಪಾಜಿ ಮನೆಗೆ ಬಂದಾಗ ಕೊಡಕ್ಕೆ ನಾನು ನಾಳೆ ಮನೆಗೆ ಬರೋಂಗಿಲ್ಲ. ಉಮೇಶ್ ನಾಗಲೋಟಿ ಮಠ ಅಪ್ಪರಿ ಹಂಗೆ ಅನ್ಬೇಡ್ರಿ. ನಾನು ಇಲ್ಲ ಟುಮಾರೋ ದ ಡಾಕ್ಟರ್ಸ್ ವಿಲ್ ಡಿಕ್ಲೇರ್ ಮೈ ಡೆತ್, ಚಿಂತೆ ಮಾಡೋಕೆ ಹೋಗ್ಬೇಡ ಅಂಥೇಳಿ ಮನೆಗೆ ಒಂದು ಗಾಡಿ ಮಾಡಿಸ್ಕೊಂಡು ಚಂದ ಫೋಟೋ ತೆಗಿಸ್ಕೊಂಡು, ನಾಗೇಶಪ್ಪ ನೀನು ಸಾಕ್ಷಿ, ದಿಸ್ ಈಸ್ ಗೋಯಿಂಗ್ ಟು ಬಿ ಮೈ ಲಾಸ್ಟ್ ಫೋಟೋ, ಚಂದಂಗೆ ತೆಗಿಯೋ ಸರ್ವದೇ ಅಂತೇಳಿ ಫೋಟೋ ತೆಗೆಸ್ಕೊಂಡು ಬೆಳಗ್ಗೆ ಮುಂಜಾನೆ 5:15 ಆರೋಗ್ಯ ಬಿಗಡಾಯಿಸ್ತು. ಎಲ್ಲ ಡಾಕ್ಟರುಗಳು ಸುತ್ತುವರೆದು ನಿಂತರು. ಜಗತ್ತಿನ ಜನರನ್ನೆಲ್ಲ ತಮ್ಮ ಬಳಿಗೆ ಇಟ್ಟುಕೊಂಡಂಥ ನಾಗಲೋಟಿ ಮಠರು ಹೆಂಡತಿ, ತಂಗಿ, ಮಕ್ಕಳು ಎಲ್ಲರಿಂದ ದೂರ ವೈದ್ಯರಿಂದ ಸುತ್ತುವರಿಯಲ್ಪಟ್ಟಂಥ ಡಾಕ್ಟರ್ ನಾಗಲೋಟಿ ಮಠರ ಪ್ರಾಣ ಪಕ್ಷಿ ಅವರು ಹೇಳಿದಂಗೆ 10:30 ಗಂಟೆಗೆ ಅವ್ರ ಮರಣ ಹೊಂದಿದ್ರು. ದಿಸ್ ಈಸ್ ದ ಸ್ಟೋರಿ ಆಫ್ ಡಾಕ್ಟರ್ ನಾಗಲೋಟಿ ಮಠ. ಎಷ್ಟು ಹೆಸರು ಗಳಿಸಿದ್ರು ಅಂದರೆ ಗದಗಿನ ತೋಂಟದಾರ ಜಗದುಗಳು ಭಾರತದ ವೈದ್ಯಕೀಯ ಲೋಕದ ಅನರ್ಘ್ಯ ರತ್ನ ಅವರು ಬರೀತಾರೆ. ಡಾಕ್ಟರ್ ನಾಗೇಶ್ ಹೆಗಡೆ ಅನ್ನುವಂಥ ಒಬ್ಬ ವಿಜ್ಞಾನ ಲೇಖನಗಳ ಲೇಖಕ ಡಾಕ್ಟರ್ ನಾಗಲೋಟಿ ಮಠರಂಥ ದೇವ ಸಮಾನ ವೈದ್ಯರು ಇಂದು ಅಪರೂಪವಾಗುತ್ತಿದ್ದಾರೆ ಅಂತ ದೇವ ಸಮಾನ ಅನ್ನುವಂಥ ಶಬ್ದ ಪ್ರಯೋಗ ಮಾಡ್ತಾರೆ. ಹೀಗೆ ಎಲ್ಲರಿಂದಲೂ ಗುರುತಿಸಲ್ಪಟ್ಟಂಥ ಗಮನಿಸಲ್ಪಟ್ಟಂಥ ಡಾಕ್ಟರ್ ನಾಗಲೋಟಿ B.P. ರಾಯ್ ಅವಾರ್ಡ್ ಹಿಡ್ಕೊಂಡು 12 ರಾಷ್ಟ್ರೀಯ ಪ್ರಶಸ್ತಿಗಳು, ರಾಜ್ಯೋತ್ಸವ ಪ್ರಶಸ್ತಿ ಹಿಡ್ಕೊಂಡು 22 ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪಡ್ಕೊಂಡು 15 ವರ್ಷಗಳಾಗುತ್ತ ಬಂದು ಅವರ ಮರಣ ಹೊಂದಿ ಇಂದಿಗೂ ಕೂಡ ಅವರನ್ನು ಜನ ಅಲ್ಲೇ ಸ್ಮರಿಸ್ತಾರಲ್ಲ ಅನ್ನೋದನ್ನು ಅವರ ಖ್ಯಾತಿಗೆ, ಅವರು ಗಳಿಸಿದಂಥ ಲೋಕಪ್ರಿಯತೆಗೆ ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಶಂಕರ್ ಪಾಲ್ಭಾಮಿಯವರು ತೋಟದ ಶಾಲೆಯೊಳಗೆ 3 ರೋದೊಳಗೆ ಹಣ್ಣಿನ ಹೂವಿನ ಗಿಡಗಳನ್ನು ಬೆಳೆಸಿ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಇವರಂಥವ್ರನ್ನ ಮುಂದೆ ಮಾಡಿಕೊಂಡು ಗಾರ್ಡನ್ ಮಾಡಿದ್ರು. ಆ ಗಾರ್ಡನ್ ನೋಡಿದ್ರೆ ಪ್ರೀತಿ ಬರುತ್ತೆ. ನಾ ಗಾರ್ಡನ್ ನೋಡಿದ ಕೂಡಲೇ ಇವರಿಗೆ ಪ್ರಶಸ್ತಿ ಕೊಡಬೇಕು ಅಂತ ಅನ್ನಿಸ್ತು. ಸಂಗಾನಟಿ ಒಳಗಿದ್ದಾಗ ಒಂದು ಹೈಸ್ಕೂಲು ಪ್ರಾರಂಭ ಮಾಡಿದ್ದು ಸಂಪೂರ್ಣ ಸರಿಯಾದ ಅವ್ರಿಗೆ. ಅರ್ಜಿ ಬರೀದು ಹಿಡ್ಕೊಂಡು ಒಂದು ಜಾಗ ರೈತರಿಂದ ಪಡೆಯೋದು ಹಿಡ್ಕೊಂಡು
ಶಾಂಕ್ಷನ್ ಮಾಡಿಸ್ಕೊಳ್ಳೋದು ಹಿಡ್ಕೊಂಡು 1 ಕೋಟಿ ರೂಪಾಯಿ ಬಂತು ಕಟ್ಟಡ ಮಾಡೋದು ಹಿಡ್ಕೊಂಡು ಎಲ್ಲವನ್ನು ನಿಂತು ನಿರ್ವಹಿಸಿ ಬಂದಂಥವ್ರು. ತಮ್ಮೂಳು ಹಳ್ಳೂರೊಳಗೆ ದೂರದ ಶಾಲೆಗಳ ಜಮೀನುಗಳಿಂದ ಹುಡುಗರು ಬರ್ತಾವು ಅನ್ನೋದ್ರಿಂದ ಇಲ್ಲೊಂದು ಶಾಲೆ ಹತ್ರ ಪಾಡಕತ್ತಿ ಅಂತೇಳಿ ಇಬ್ಬರು ರೈತರ ಮನ ಒಲಿಸಿ ಆ ಜಾಗ ಸ್ಥಳ ಪಡೆದು ಕಿರಿಯ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿದರು. ಮತ್ತು ಅಲ್ಲೇ ಹಳ್ಳೂರೊಳಗನ ಮತ್ತು ಏನು ಮಾಡಿರಲ್ಲ ಸರ್, ರಸ್ತೆ ನಿರ್ಮಾಣವನ್ನು ಮಾಡಿದರು. ಹೀಗೆ ನಾಗಲಕೋಟೆ ಮಠದ ದಾರಿಯೊಳಗೆ ಸಣ್ಣ ಪ್ರಮಾಣದಲ್ಲಿ ಆದರೂ ಪ್ರಾಮಾಣಿಕ ನಿಷ್ಠಾವಂತ ಒಬ್ಬ ವ್ಯಕ್ತಿ ಇವೆಲ್ಲ ಶಿಕ್ಷಣ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡೋದು ಅಷ್ಟೇ ಅಲ್ಲದೆ ತಮ್ಮಿಬ್ಬರೂ ಮಕ್ಕಳನ್ನು ಸೃಜನ್ ಮತ್ತು ಸೃಷ್ಟಿಯವರನ್ನು ಮಹತ್ವಾಕಾಂಕ್ಷಿ ಮಕ್ಕಳನ್ನಾಗಿ ಚಾರಿತ್ರ್ಯವಂತರನ್ನಾಗಿ ನಿರ್ಮಿಸಲ್ಲ, ಅದು ಭಾಳ ದಟ್ ಈಸ್ ಗ್ರೇಟ್. ನಾ ಕಾಡಿದ್ರೆ ಭಾಳ ಜನ ಹೇಳಿದ್ರು ಅವ್ರ ಮಕ್ಕಳು ಹಿಂಗಿರ್ತದೆ ಸಮಸ್ಯೆ ಅಂಥದ್ರಾಗ ಮಕ್ಕಳನ್ನು ಜಾಣರನ್ನಾಗಿ ಮಾಡೋದ್ರ ಹಿಂದೆ ಅವರ ಶ್ರೀಮತಿಯವರ ಪಾತ್ರನೂ ಐತಿ. ಶ್ರೀಮತಿ ಗೋಲ್ಡ್ ಮೆಡಲಿಸ್ಟ್ ಇನ್ B.Ed. ಅವರ ಶ್ರೀಮತಿಯವರು B.Edದೊಳಗೆ ಬಂಗಾರದ ಪದಕವನ್ನು ಪಡೆದಂಥ ಒಬ್ಬ ಜಾಣ ತಾಯಿಯ ಮಕ್ಕಳು, ಒಬ್ಬ ಸಮರ್ಥ ತಂದೆಯ ಮಕ್ಕಳು ಇವರು ಸೃಷ್ಟಿ ಮತ್ತು ಸೃಜನ. ನಮ್ಮ ಹೊನ್ನೂರು ಇಂಗ್ಲೀಷ್ ಮೀಡಿಯಂ ಶಾಲೆಯ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು 1ನೇ ಹಿಡ್ಕೊಂಡು SSC ಬಂದಳಕ್ಕೆ ಅದಕ್ಕೆ ಪ್ರಥಮ ಸ್ಥಾನ ಪಡ್ಕೊತ ಬಂದಳು. ನಮ್ಮ ಶಾಲೆಯ ಹೆಮ್ಮೆ ಅವರು, ನಮ್ಮ ಊರಿನ ಹೆಮ್ಮೆ ಇವರು ಅನ್ನುವಂಥ ಮಾತನ್ನು ಹೇಳಿ ಸ್ವಲ್ಪ ದೀರ್ಘ ಮಾತಾಡಿದ್ರು. ಇಷ್ಟು ಹೇಳಬೇಕಂತ ಮಾಡಿದ್ನಿ, ಯಾರು ಕೇಳಲೇ ಸಕಾರ ಬಿಡಲಿ ಇಟ್ಟು ಹೇಳೋದಕ್ಕೆ ಪ್ಲ್ಯಾನ್ ಮಾಡಿದ್ನಿ. ತಾಳ್ಮೆಯಿಂದ ಕೇಳಿ ನಿಮ್ಮೆಲ್ಲರಿಗೂ. ಮತ್ತು ಈ ಪ್ರಶಸ್ತಿಯನ್ನು ಇವರು ಮನೆಯೊಳಗೆ ಕೊಡುವಂಥ ಅವಕಾಶ ಬಂತು. ಸಿದ್ಧತೆ ಮಾಡಿದಂಥ ಅವರ ಶ್ರೀಮತಿಯವರಿಗೆ ವಂದನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಅದೇ ರೀತಿಯಾಗಿ ಇವತ್ತಿನ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಪಾಲ್ವಾನ್ ಸರ್ ಅವರು ದಿನಾಂಕ 4/4/1974 ಹಳ್ಳೂರಿನಲ್ಲಿ ಜನಿಸಿದರು. ತಂದೆ ಬಸಪ್ಪ, ತಾಯಿ ಭಾಗೀರಥಿ. ಇವರು ತಮ್ಮ ಪ್ರಾಥಮಿಕ ಶಾಲೆಯನ್ನು ಹಳ್ಳೂರಿನಲ್ಲಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯನ್ನು ಹಳ್ಳೂರಿನಲ್ಲಿ ಮುಗಿಸಿದರು. ತಮ್ಮ PUC ಮತ್ತು ಡಿಗ್ರಿ ವ್ಯಾಸಂಗವನ್ನು ಜಮಖಂಡಿಯ BLD ಸಂಸ್ಥೆಯಲ್ಲಿ ಮುಗಿಸಿದರು. ನಂತರ ಅವರ ಶಿಕ್ಷಣ ಮುಗಿದ ನಂತರ ಸಂಗನಟ್ಟಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ನೇಮಕಗೊಂಡು ನಂತರ ಬನಹಟ್ಟಿಯ ತೋಟದ ಶಾಲೆಯಲ್ಲಿ ಶಿಕ್ಷಕರಾಗಿ ಇವತ್ತು ಮುಖ್ಯೋಪಾಧ್ಯಾಯರಾಗಿ ಅವರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರು ಬಹಳಷ್ಟು ಪರಿಸರ ಪ್ರೇಮಿಗಳು, ನಿಮಗೆಲ್ಲ ಗೊತ್ತಿರುವಂತೆ ತೋಟದ ಶಾಲೆಯಲ್ಲಿ ಒಂದು ಅದ್ಭುತವಾದಂಥ ಒಂದು ಕ್ರಾಂತಿಯನ್ನು ಮಾಡಿದ್ದಾರೆ. ಸುತ್ತೂರಿಗೆ ಕಾಂಪೌಂಡ್ ಸುತ್ತೂರಿಗೆ ವಿವಿಧ ಮರಗಳನ್ನು ನೆಟ್ಟು ನಮ್ಮ ಎಲ್ಲ ಹಸಿರು ನಿರ್ಮಾಣಕ್ಕೆ ಕಾರಣಕರ್ತರಾಗಿದ್ದಾರೆ. ಈ ಒಂದು ಪ್ರಶಸ್ತಿಗೆ ಹೊನ್ನೂರು ಸರ್ ಕೂಡ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಸ್ವಲ್ಪ ಬಹಳಷ್ಟು ಹೋಲಿಕೆ ಇದೆ. ಅವರು ಕೂಡ ಬಹಳಷ್ಟು ಪರಿಸರ ಪ್ರೇಮಿಗಳು. ಅವರ ಕಾಲೇಜ್ ಕಟ್ಟೋದಕ್ಕೆ ಮೊದಲು ಗಿಡ ಹಾಕಿದ್ರು. ಅವರು ಗಿಡ ಎಷ್ಟು ದೊಡ್ಡ ಬೆಳೆದ್ಲ ಹಾಕ್ಬೇಕು, ಅವ್ರ ಸಂಸ್ಥೆನೂ ಬೆಳೀತು. ಅವ್ರ ಸಂಸ್ಥೆ ಬೆಳೆದ ಸರು ಬೆಳೆದ್ರು. ಹೀಗೆ ಅವರಿಗೂ ಕೂಡ ಸಾಮ್ಯತೆಯನ್ನು ನಾವಿಲ್ಲಿ ಕಾಣಬಹುದು. ಹೀಗೆ ಇಬ್ಬರು ಕೂಡ ವಿಜ್ಞಾನ ಶಿಕ್ಷಕರು, ಅವರು ಜೀವಶಾಸ್ತ್ರದ ಉಪನ್ಯಾಸಕರು, ಇವರು ಗಣಿತ ಶಿಕ್ಷಕರು. ಹೀಗಾಗಿ ವಿಜ್ಞಾನ ಶಿಕ್ಷಕರಾಗಿ ಒಂದು ಪರಿಸರ ನಿರ್ಮಿಸುವಂತ ಒಂದು ಬೈಕಿಯೆಲ್ಲ ಬಹಳ ಅದ್ಭುತವಾದಂತ ಅಂತ ಹೇಳಿ ಈ ಸಂದರ್ಭದಲ್ಲಿ ನೆನೆಸ್ತಾನೆ. ಇದರ ಹಿಂದೆ ಅವರ ಒಂದು ಸಾಧನೆ ಹಿಂದೆ ಅವರ ಶ್ರೀಮತಿಯವರ ಪಾತ್ರ ಕೂಡ ಇದೆ ಅನ್ನೋದನ್ನ ನಾವು ಅರಿಬಹುದು. ಯಾಕಂದ್ರೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಅನ್ನೋದು ಎಲ್ಲರಿಗೂ ಜನರಿಂದ ಬಂದ ಮಾತು. ಇಂಥ ಒಂದು ಸಂದರ್ಭದಲ್ಲಿ ಅವರಲ್ಲಿ ಸ್ಮರಿಸಿಕೊಳ್ಳಬೇಕು ಅವರಿಗೆ. ಅದೇ ರೀತಿಯಾಗಿ ಅವರ ಮಕ್ಕಳಾಗಿರುವಂತಹ ಸೃಜನ್ ಮತ್ತು ಸೃಷ್ಟಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಬೆಳೆಯುವ ಶ್ರೀ ಮೊಳಕೆಯಲ್ಲಿ ಮುಂದೆ ಅವರು ಏನಾಗ್ತಾರೆ ಅನ್ನೋದನ್ನು ಈಗ ಅವರ ಪ್ರತಿಭೆಗಳು ತೋರಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರನ್ನು ಕೂಡ ನೆನೆಸ್ತಾನೆ. ಈಗ ಪ್ರಶಸ್ತಿ ಸಮಾರಂಭ ನಡೆಯಿತು.
ಸೃಷ್ಟಿ ಊಟ ಅಕ್ಕರ ಬರ್ರಿ ನೀವು ನೋಡ್ರಿ ಕೆಲಸ ಮಾಡಾಕತ್ತೈತ್ರಿ ನೀವು ಸುಜನ್ ಕೊಡ ಈಗ ಅವರ ಅಭಿಮಾನಿ ಬಳಗದವರಿಂದ ಫೇಸ್ಬುಕ್ ನೋಡ್ಬೇಕು ಕಟ್ ಕಟ್ ಮಾಡೋದು ಅಳಿಯಾಡ್ಸೋದು ಮಾಡ್ಬೇಡಿ ಚಾರ್ಜ್ ಲಕ್ಷ ಕೊಟ್ಟು ಮಾಡೋದು ನೀವು ಮಾಡ್ತೀನಿ ಸರ್ ನಾವು ಒಳಗೆ ಪ್ಲೀಸ್ ಸದಾಶಿವ ಮಾಧವ ಸರ್ ಅವರಿಂದ ಈಗ ಅವರ ಸ್ನೇಹಿತರ ಸದಾಶಿವ ಮಾಧವ ಅವರು ಸನ್ಮಾನ SRA ಕಾಲೇಜಿನ ಇತಿಹಾಸ ಉಪನ್ಯಾಸಕರಿಂದ ಪ್ರವಾಸ ಅವರಿಂದ ಸನ್ಮಾನ. ಕಾಲ್ ಮಾಡ್ತೀನಿ ಬೇಕಾದ್ರೆ ಹೌದು ಬೇಕಾ ಈಗ ತಾನೇ ಗುರು ಬ್ರಹ್ಮ ಗುರು ವಿಷ್ಣು
ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಎಂದು ಸರ್ಜಾ ನಾಲ್ವಡಿ ಮಠರವರ ಜನ್ಮದಿನಾಚರಣೆ ಹಾಗೂ ಅವರ ಹೆಸರಿರ್ತಕ್ಕಂಥ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಸಮಾರಂಭಕ್ಕೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಕಾಡಿಯೋ ಸರ್ ಗುರುಗಳೇ, ಹಾಗೆ ನಾವು ಪಿ ಯು ಸಿ ಒಳಗೆ ಜಮಖಂಡಿ ಕಾಲೇಜ್ ಒಳಗೆ ನಾವು ಬಿ ಡಿವಿಷನ್ದಾಗ ಇದ್ದು ಸರ್ ಎ ಡಿವಿಷನ್ದಾಗ ಹೇಳ್ತಿರಲಿಲ್ಲ. ಅವ್ರು ಬಯಾಲಜಿ ವಿಷಯ ನಮ್ಮ ಬಿ ಕೆ ನಿಂತ್ಕೊಂಡು ಗುರುಗಳೇ, ಅದೇ ರೀತಿಯಾಗಿ ಮಲ್ಕಪ್ಪ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಕಪ್ಪ ಪಾಟೀಲ್ರವರೇ, ನಮ್ಮ ಊರಿಂದ ಬಂದಿರತಕ್ಕಂಥ ಜಿಲ್ಲಾ ಪಂಚಾಯತ್ ನಮ್ಮ ಹೇಳ್ಕೊಂಡು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಎಂದು ಸರ್ಜಾ ನಾಲ್ವಡಿ ಮಠರವರ ಜನ್ಮದಿನಾಚರಣೆ ಹಾಗೂ ಅವರ ಹೆಸರಿರ್ತಕ್ಕಂಥ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಸಮಾರಂಭಕ್ಕೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಕಾಡಿಯೋ ಸರ್ ಗುರುಗಳೇ, ಹಾಗೆ ನಾವು ಪಿ ಯು ಸಿ ಒಳಗೆ ಜಮಖಂಡಿ ಕಾಲೇಜ್ ಒಳಗೆ ನಾವು ಬಿ ಡಿವಿಷನ್ದಾಗ ಇದ್ದು ಸರ್ ಎ ಡಿವಿಷನ್ದಾಗ ಹೇಳ್ತಿರಲಿಲ್ಲ. ಅವ್ರು ಬಯಾಲಜಿ ವಿಷಯ ನಮ್ಮ ಬಿ ಕೆ ನಿಂತ್ಕೊಂಡು ಗುರುಗಳೇ, ಅದೇ ರೀತಿಯಾಗಿ ಮಲ್ಕಪ್ಪ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಕಪ್ಪ ಪಾಟೀಲ್ರವರೇ, ನಮ್ಮ ಊರಿಂದ ಬಂದಿರತಕ್ಕಂಥ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಹನುಮಂತ ತೆರ್ರಾಳರವರೇ ಹಾಗೂ ಅಶೋಕ್ ತೆರ್ರಾಳರವರೇ ಮತ್ತು ಮಾರುತಿ ಸಿದ್ದಾಪುರವರೇ, ಮುಜಾರ್ ಅವರೇ ಹಾಗೂ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸದಾಶಿವ ಮಾದೇಶ್ವರ ಗುರುಗಳೇ, ಮಾಜಿ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿಂಸಿ ಪಾಟೀಲ್ರವರೇ, ನಮ್ಮ ಎಸ್ ಆರ್ ಎ ಕಾಲೇಜಿನ ಪ್ರೊಫೆಸರ್ ಆಗಿರ್ತಕ್ಕಂಥ ಖಾನಾಪ್ ಸರ್ ಗುರುಗಳೇ, ಅದೇ ರೀತಿಯಾಗಿ ಫತೀರ್ಪುರ್ ಸರ್ ತಳವಾರ್ ಸರ್ ಅವರೇ, ಅದೇ ರೀತಿಯಾಗಿ ನಮ್ಮ ಶಾಲೆಯ ಒಂದು ಸ್ಟಾಫ್ನಲ್ಲಿರ್ತಕ್ಕಂಥ ಎನ್ ಎಂ ಗುಲೋಸರ್ ಗುರುಗಳೇ, ಕಾಡಪ್ಪ ಗುಂಡಿ ಅವರೇ, ಶೇಖರ್ ರತನಿ ಅವರೇ, ಬಸಲಿಂಗಪ್ಪ ಗುಂಡಿ ಅವರೇ, ಒಂದು ಆಸಂಗಿಂದ ಆಗಮಿಸಿರ್ತಕ್ಕಂಥ ಮಹಾವೀರ್ ತಮದಡ್ಡಿ ಅವರೇ, ಅದೇ ರೀತಿಯಾಗಿ ನೂರು ಮಹಾವೀರ್ ಅವರೇ ಮತ್ತು ಇನ್ನುಳಿದಂಥ ಇಬ್ಬರ ಸ್ನೇಹಿತರೇ, ಅದೇ ರೀತಿಯಾಗಿ ಆಸಂಗಿನವರ ಶಿಕ್ಷಕರಾಗಿರ್ತಕ್ಕಂಥ ಕೊಕ್ಕೊಟ್ನ ಗುರುಗಳೇ, ಹಾಂ ನಮ್ಮ ಉದಯವಾಹಿನಿ ಪತ್ರಕರ್ತರಾಗಿರ್ತಕ್ಕಂಥ ಕಿರಣ್ ಆಳ್ಗೆ ಅವರೇ, ಮಲ್ಲು ತುಂಗಳವರೇ, ವಿಶ್ವೇಶ್ ಖಾಡ್ದೇವರವರೇ ಮತ್ತು ಇನ್ನವರು ಪ್ರೌಢ ಹಾಗೂ ನಮ್ಮ ಖಾನಾಪುರ ಶ್ರೀಮತಿ ಖಾನಾಪುರ ಮೇಡಮರವರೇ ಹಾಗೂ ತೋಟದ ಎಲ್ಲ ಹಿರಿಯರ ಗುರುಗಳು ಗುರು ಮಾತಿನೆಲ್ಲ. ಈಗ ನನಗೆ ಎಷ್ಟು ಸಂತೋಷ ಆಗತ್ತೆ, ಎಲ್ಲರೂ ಪ್ರತಿಯೊಬ್ಬರು ನನಗೆ ಹಾರವನ್ನು ಹಾಕಿಂದ ಒಂದು ಭಾರಣ ಮಾಡಿಬಿಟ್ರು ಎಲ್ಲರೂ. ಇನ್ನು ಈ ಸಮಾಜದೊಳಗೆ ಮತ್ತೆ ನಾ ಇನ್ನೂ ಅಷ್ಟು ಸುಧಾರಣೆ ಆಗ್ಬೇಕಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ರಲ್ಲ ಅವರು. ಅದಕ್ಕೆ ನಿಮ್ಮ ಎಲ್ಲ ಪ್ರೀತಿ ಪಾದ್ರೆ ನೀವೆಲ್ಲರೂ ನಿಮ್ಮ ಪ್ರೀತಿಗೆ ನಾ ತಲೆ ಬಾಗಿಕಂದ ಅದೇ ದಾರಿಗಳನ್ನು ನಡೀತಾನಂತಕ್ಕಂಥ ಒಂದು ಆಶ್ವಾಸನೆ ಈ ಸಂದರ್ಭದಾಗ ಡಾಕ್ಟರ್ ಸರ್ಜಾ ನಾಲ್ವಡಿ ಮಠ ಅವ್ರ ಪ್ರಶಸ್ತಿ ಸಿಗೋದು ಭಾಳ ಅಪರೂಪ. ಇನ್ನುಳಿದಂಥ ಪ್ರಶಸ್ತಿ ಸಿಗ್ಬೋದು, ಆದರೆ ಈ ಪ್ರಶಸ್ತಿ ಅಂದರೆ ಭಾಳ ಒಂದು ತೂಕದಿರ್ತಕ್ಕಂಥ ಪ್ರಶಸ್ತಿ ಅದು. ಅದ ಅಕಸ್ಮಾತ್ ಏನಾಯ್ತಂದ್ರೆ ಒಂದು ಸಲ ನಮ್ಮ SSLC ಒಂದು ಕ್ಲಾಸ್ ಹೇಳ್ತಕ್ಕಂಥದ್ದು ಅಂದರೆ ನನ್ನ ಮಗಳ ಒಬ್ಬ ಅಂಗವಿಕಲ ಮಗುಂದ ಪೇಪರ್ ಬರ್ತಿದ್ದ 10th ಬರೆಯೋ ಸಂದರ್ಭ ಒಳಗೆ ಇಂಗ್ಲೀಷ್ ಅಂದರೆ ಗ್ರಾಮರ್ ಪ್ರಾಬ್ಲಮ್ ಬರಾಕೈತದ.
ಅಂದರೆ ಇಂಥದ್ದು ಯಾವ ರೀತಿ ಬರೀಬೇಕು ಅಂತಕ್ಕಂಥ. ಆಗ ಸರ್ ನಿಮ್ಮ ಮನೆಗೆ ಬಂದು ಹೇಳ್ತಂತ ಅಂತಕ್ಕಂಥ ಹೇಳಿ ನಾವು ಕಾರ್ಡ್ ಸರ್ ನಮ್ಮ ಮನೆಗೆ ಬಂದರು. ಮನೆಗೆ ದಿನಾಲು ಬರ್ತಿದ್ರು ಅವರು. ದಿನಾಲು ಬಂದಕ್ಕಿಂತ ಒಂದು ಅರ್ಧ ಗಂಟೆ ಒಂದು ಪೋನ ಗಂಟೆ ಕ್ಲಾಸ್ ತಗೋದ್ರೆ ನನ್ನ ಮಗಳು ಹೇಳಿದ್ರಲ್ಲ. ಹೇಳುವ ಸಂದರ್ಭದೊಳಗೆ ವಿಶ್ವ ಪರಿಸರ ದಿನಾಚರಣೆ ಬಂತು. ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಬಂತು. ಆಗ ಸರ್ ಸರ್ ನಮ್ಮಲ್ಲಂತೂ ಕೊರೋನಾದಿಂದ ಯಾವ ಸರ್ಗಳಿಲ್ಲ, ಹುಡುಗರಿಲ್ಲ, ಅದಕ್ಕೆ ನಾವು ಹೋಗಿ ಗಿಡ ಹಚ್ಚೋಣ ಸರ್ ಅಂತ ಹೇಳಿದೆ. ಹೇಳಿದಾಗ ಅಂದ್ರೆ ಬರ್ತೀರ ಹಂಚ್ಕೋತೀನಿ ಸರ್, ಬರ್ತಾರಲ್ಲ ತನಕಂದ ಸರ್ ಆಗಲ್ಲ ಸರ್, ಒಳ್ಳೆ ಬರ್ತಾನೆ ರಾಣಿ ಸರ್ ನಾವು ಹೋಗ್ಕಂದ ಅಲ್ಲಿ ಗಿಡವನ್ನ ಹಚ್ಚಕ್ಕೆ ಹೋಗಿಲ್ಲ. ಹಚ್ಚಕ್ಕೆ ಹೋದಾಗ ಅಲ್ಲಿ ಇರ್ತಕ್ಕಂಥ ಸುಂದರವಾದಂಥ ಒಂದು ಉದ್ಯಾನವನ ನೋಡಿರಲ್ಲ ಸರ್, ಮನಮುಟ್ಟಿ ನೋಡಿಲ್ಲ, ಎಲ್ಲ ಕಡೆ ನೋಡಿ ತಿರುಗಾಡಿ ನೋಡ್ರು ಸರ್. ಭಾಳ ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ ಸರ್. ನಾವು ಅದಕ್ಕೆ ಅಲ್ಲೇ ಅವ್ರು ಸರ್ ಹೇಳಿದ್ರು, ಸರ್ ಇದನ್ನು ನೋಡೋದಿಲ್ಲ ಭಾಳ ಅವ್ರ ಮನ ಮುಟ್ಟುವಂಗೆ ಆಯಿತು. ಅದಕ್ಕೆ ಪ್ರೇರಣೆ ಆಗ್ತಕ್ಕಂಥ ಕೆಲಸ ಏನಪ್ಪ ಅಂದ್ರೆ, ನಾ SR ಕಾಲೇಜ್ ಹೈಸ್ಕೂಲ್ಗೆ ನನ್ನ ಮಕ್ಕಳನ್ನ ಮತ್ತು ನನ್ನ ಮನೆ ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿ ಸಮೇತ ವಾಕಿಂಗ್ ಹೋಗ್ತಿದ್ವಿ ನಾವು. ದಿನಾಲು ವಾಕಿಂಗ್ ಹೋಗೋದ್ನಾಗ ಸಾಯಂಕಾಲ ಹೋಗ್ತಿದ್ವು. ಆಗ ಸರ್ ಏನು ಮಾಡ್ತಾರೆ, ಒಂದು ಡಬ್ಬಿ ತಗೊಂಡ ಒಂದು ಟ್ಯಾಂಕ್ನ ಒಳಗೆ ನೀರು ತೆಗೆದುಕೊಂಡು ಎಲ್ಲ ಗಿಡಗಳು ನೀರು ಹಾಕ್ತಿದ್ರಲ್ಲ, ಎಲ್ಲ ಗಿಡಗಳು ನೀರು ಹಾಕ್ತಿದ್ರು. ಅದನ್ನ ನೋಡಿಕೊಂಡು ನಮ್ಮ ಹುಡುಗರು ಇದ್ದದ್ದು ವಾಕಿಂಗ್ ಮಾಡ್ತಿದ್ರು. ಒಂದು ಸರ್ ನೀರು ಹಾಕಾಡ್ತಾ ನಮ್ಮ ಹುಡುಗರು ಇವರು ಒಂದು ಸಣ್ಣ ಬಾಡ್ಲಿ ತೊಗೊಂಡ್ರು, ನಮ್ಗೆ ಬೈಕ್ನ ಇರ್ತಕ್ಕಂಥ ಬಾಡ್ಲಿ ತೊಗೊಂಡ್ರು. ಆ ಸರ್ ಜೋಡಿ ಸಾಥ್ ಕೊಟ್ಟರು. ಇವರು ಹಾಗಾಗಿ ಚಾಲು ಮಾಡಿರಲಿಲ್ಲ. ಹಾಗಾಗಿತ್ತು ನನಗೆ ಮನುಷ್ಯನಾಗಿ ಬಂತಂದ್ರೆ, ಇಷ್ಟು ವಯಸ್ಸಾಗಿ ಈ ರೀತಿಯಾಗಿ ಒಂದು ಹುಮ್ಮಸ್ಸಿಂದ ಕೆಲಸ ಮಾಡೋದಾರು. 70 ವರ್ಷ ಇದ್ರು ಸಹಿತ 20 ಹುಮ್ಮಸ್ ಐತಿ ಸರ್. ಅದು 20 ಹುಮ್ಮಸ್ಸರ ಸರ್ ಬೇಕೈತಂದ್ರೆ ಇಷ್ಟು ಈ ರೀತಿ ಕೆಲಸ ಮಾಡತ್ತಾರೆ. ನಾವ್ಯಾಕೆ ನಮ್ಮ ತೋಟಶಾಲೆಗಳು ಮಾಡಬಾರ್ದು ಅಂತಕ್ಕಂಥ ನನ್ನ ಮನುಷ್ಯನೊಳಗೆ ಬಂತಾಗಿಲ್ಲ. ಆಗ ಬಂದಾಗ ನಾನು ಇವ್ರ ಅಲ್ಲಿ ಒಂದು ಸಂದರ್ಭ ಅಂತ ಗ್ರೌಂಡಿಗೆ ಒಂದು 2 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು. 2 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆದಾಗ ಆಗ ಗ್ರೌಂಡ್ ಮಾಡಬೇಕಂತಕ್ಕಂಥದ್ದು ಅಲ್ಲಿ ಮೊದಲೇನಿರ್ತದ್ದು ಒಂದು ಅರಣ್ಯ ಗಿಡಗಳಿದ್ದಿಲ್ಲ, ಕಾಡಿನ ಗಿಡಗಳದ್ದು. ಅವು ಬಿದ್ದಕ್ಕಿಂತ ಏನಾಗ್ತದೆ, ಗಿಡದ ಎಲೆಗಳೆಲ್ಲ ಬಿದ್ದಕ್ಕಿಂತ ದಿನಾ ಹುಡುಗರ ಸರ್ ಕಸ ಹೊಡ್ಯಾಕ ನಾವಲ್ಲಿ ನೀವಲ್ಲಿ ನಿಂತಿದ್ದಿಲ್ಲ. ಸಿಕ್ಕಾಪಟ್ಟೆ ಕಸ ಬೀಳ್ತಿತ್ತು. ಮುಂದೆ ಸಂಕೇಸ್ ಕೂಡ ಇದ್ದು, ಅವು ಕಾಯಿ ತಲೆ ಮೇಲೆ ಬೀಳ್ತಿತ್ತು, ತಲೆ ಮೇಲೆ. ಅದಕ್ಕೆ ನಾವು STM ಸರ್ ಗಮನಕ್ಕೆ ತೊಗೊಂಡಿದ್ವಿ. ಎಲ್ಲ ನಮ್ಮ STM ಸದಸ್ಯರು ಮತ್ತು ಹಿರಿಯರ ಗಮನಕ್ಕೆ, ಮತ್ತು ಈ ರೀತಿ ಪ್ರಾಬ್ಲಮ್ ಆಗ್ತದೆ ಹ್ಯಾಂಗ್ರಿ ಅಂದಾಗ ಅವರೆಲ್ಲ ಹಿರಿಯರು ತೋಟದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರು ಕೂಡರು ಒಂದು JCB ತರಿಸಿದ್ರು. ತರಿಸಿ ಹಾಗಾದ್ರೆ ಸರ್ ಗಿಡಗಳು ತೆಗಿಸಿನು ಅಂತಕ್ಕಂಥ ವ್ಯವಸ್ಥೆ ಮಾಡಿಲ್ಲ. ಆ ಗಿಡಗಳು ತೆಗಿಸ್ಕೊತ ಎಲ್ಲ ತೆಗಿಸಿರೋನ ತೆಗೆದ ಹಿರಿಯರು ಆತು. ಇನ್ನು ಗಿಡ ತೆಗಿಸಿದ ನಂತರ ಮೊದಲು ಹಚ್ಚಿದವ್ರು ಅವ್ರು ಶೆಡ್ ಬಂದುಬಿಡ್ತಿಲ್ಲ. ಈ ಗಿಡಗಳು ನಾವು ಹಚ್ಚಿದ ಗಿಡಗಳು ತೆಗೆದಿಲ್ಲ ಅಂತ. ಆ ಸಮಸ್ಯೆ ಬಂದಾಗ ಭಾಳ ವಿರೋಧಗಳು ಬಂದವಾಡ್ದು ಸರಿ, ಸಾಕಷ್ಟು ವಿರೋಧಗಳು ಬಂದು. ವಿರೋಧಗಳ ನಡುವೆ ನಾವು ಏನು ಮಾಡಿದ್ವಿ ಅಂದರೆ JCB ಹಚ್ಕೊಂಡ ಸುತ್ತಲೂ ತೆಗೆದುಕೊಂಡು ಕಂಪೌಂಡ್ ಸುತ್ತ ಒಂದು 8 ಫುಟ್ ಬಿಟ್ಕೊಂಡು ಸುತ್ತಲೂ JCB ಯಾಕೆ ಗರ್ಸ್ ಇರ್ತದ, ಗರ್ಸ್ ತೆಗೆಸ್ಕೊಂಡು ಅದರೊಳಗೆ ಮತ್ತೇನು ಮಣ್ಣು ತುಂಬಿಸಿದ್ವು. ಮಣ್ಣು ತುಂಬಿಸಿ ಗಿಡಗಳನ್ನು ಜಮ್ಕೊಂಡು ಹೋಗಿ ಗಿಡಗಳನ್ನು ತುಂಬಿದ್ವು. ಗಿಡಗಳನ್ನು ವಿವಿಧ ಥರವಂಥ ಗಿಡಗಳೆಲ್ಲ, ಹಣ್ಣಿನ ಗಿಡಗಳಾಗಿರ್ಬೋದು, ಹುಣಸೆ ಗಿಡ. ನಮ್ದು ಏನಂತಂದ್ರೆ ಮೊದಲಿಂದ ಕಾಡಿನ ಗಿಡಗಳದ್ದು ಅವೇನಪ್ಪ ನೆರಳ ಅಷ್ಟ ಕೊಡ್ತಾವೆ, ಅದ್ರ ಜೊತೆಗೆ ನಮ್ಗೆ ಉತ್ಪನ್ನ ಕೊಡ್ತಕ್ಕಂಥ ವಿಚಾರ ಮಾಡಿದ್ವಿ ನಾವು ದೂರದೃಷ್ಟಿ. ಅಂದರೆ ಹುಣಸೆ ಗಿಡ ಹಚ್ಚಿದ್ರೆ ಅದು ಮುಂದೆ ಏನಾಗೈತಿ, ದೊಡ್ಡದೈತನ ನೆರಳನೂ ಕೊಡ್ತೈತಿ, ಅದ್ರ ಜೊತೆಗೆ ನಮ್ಗೆ ಅದ್ರ ಹುಣಸೆ ಹಣ್ಣು ಕೊಡ್ತೈತಿ. ಆ ಹುಣಸೆ ಹಣ್ಣನ್ನು ನಾವು ಸಾಂಬಾರು ಬಳಸ್ಬೋದು, ಆ ಒಂದು ವಿಚಾರ ಮಾಡಿದ್ವಿ. ಅದೇ ಥರನಾಗಿ ಹುಣಸೆ ಗಿಡಗಳು 20 ಫುಟ್ ಹುಣಸೆ ಗಿಡ ಹಚ್ಚಿದ್ವು. ಅದ್ರ ಮಧ್ಯದ ಒಂದು ನೇರಳೆ ಗಿಡ ಹಚ್ಚಿದ್ವು. ನೇರಳೆ ಗಿಡ ಹಚ್ಬೇಕಾದ್ರೆ ನೇರಳೆ ಗಿಡ ತಗೊಂಡಿದ್ದು ಕೆಲವೊಂದು ಗಿಡ ಹುಡುಗರು ಏನು ಹೇಳ್ತದೆ ಮೊದಲು, ಸರ್ ನೇರಳೆ ಗಿಡ ಹಚ್ಚಿದ್ರೆ ಅವರು ಸಾಯ್ತಾರು ಅಂತಕ್ಕಂಥದ್ದು ಮೂಢನಂಬಿಕೆ ಮಕ್ಕಳಂತೆ. ಮೊದಲು ನೇರಳೆ ಗಿಡನ ತೊಗೊಂಡಿದ್ವಿ. ಅದಕ್ಕೆ ಕೆಲವೊಂದು 4 ಸಸಿ ತಂದು ಇನ್ನೊಂದು 4 ಏನು ಮಾಡಿದ್ವಿ ಅಂದರೆ, ನಾವು ಮನೆಯಲ್ಲಿರ್ತಕ್ಕಂಥ ಬೀಜನ ತೊಗೊಂಡ್ಕೊಂಡಿದ್ವಿ. ನಾವು ನಮ್ಮ ಮನೆಯೊಳಗೆ ಅದು ನೇರಳೆ ಬೀಜ ತಂದಿದ್ದು ತಂದು ಅವ್ನು ತೊಗೊಂಡು ತೊಗೊಂಡು ಅದನ್ನ ಬೀಜ ಹಾಕಿದ್ವು. ಬೀಜ ಹಾಕಿ ನಾವು ಸಸಿ ಮಾಡಿದ್ವಿ. ನಾನು ಸುತ್ತ ಹಾಕಿ ಹುಡುಗರ ಮುಂದೆ ಪ್ರಯೋಗ ಮಾಡೋದು ನನ್ನ. ಯಾಕಂದ್ರೆ ಈ ನಾನು ನೋಡಿದ್ರೆ ಹೇಳಿಲ್ಲ, ನಾನು ನೇರಳೆ ಗಿಡ ಬೀಜ ಹಾಕ್ತನು, ಹಾಕಿ ಸಸಿ ಮಾಡ್ತನು, ಅದು ನಾನು ಏನು ಹಾಕತ್ತೆ ನೀವು ನೋಡಿರ್ತೀನಿ ಎಲ್ಲ. ಅದಕ್ಕಿಂತ ಸಸಿ ಮಾಡಿದ್ವು. ಸಸಿ ಮಾಡಿಕೊಂಡಲ್ಲ ನೇರಳೆ ಗಿಡ ಹಚ್ಚಿದ್ವಲ್ಲ, ದೊಡ್ಡ ಗಿಡ ಆಗಿರೋದಿಲ್ಲ. ಯಾಕಂದ್ರೆ ಯಾವ ಸಸಿನೂ ಸಹಿತ ನಮ್ಗೆ ಕೆಟ್ಟವನ್ನು ಉಂಟು ಮಾಡಲ್ಲ, ಕೆಡಕೊಂಡು ಉಂಟು ಮಾಡಿ ಯಾವ ಸಸಿನೂ. ಪ್ರತಿಯೊಂದು ಸಸ್ಯಗಳು ಏನು ಮಾಡ್ತಾವಂದ್ರೆ ನಮಗೆ ಆಮ್ಲಜನಕವನ್ನು ಕೊಡ್ತಾವೆ, ಮತ್ತು ಅದರಿಂದ ನಮಗೆ ಹಣ್ಣನ್ನು ಕೊಡ್ತಾವೆ, ಹೂವನ್ನು ಕೊಡ್ತಾವೆ, ಗೊಬ್ಬರ ಕೊಡ್ತಾವೆ, ಮಳೆಯನ್ನು ಕೊಡ್ತಾವೆ, ಎಲ್ಲ ಪ್ರತಿಯೊಂದು ಸಸ್ಯಗಳು ಕೊಡ್ತಾವೆ. ಆದರೆ ಯಾವ ಸಸ್ಯಗಳು ಸಹಿತ ಏನಪ್ಪ ಅಂದ್ರೆ ನಮ್ಗೆ ಕೆಡಕೊಂಡು ಉಂಟು ಮಾಡಲ್ಲ. ಅದಕ್ಕೆ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸ್ತಕ್ಕಂಥ ಒಂದು ಕೆಲಸ ಇರ್ತದೆ. ಅದನ್ನು ಮಾಡಿದ್ವಿ. ಯಾಕಂದ್ರೆ ನಮ್ಮ ಅಜ್ಜ ಒಂದು ನೇರಳೆ ಗಿಡ ಹಚ್ಚಿದ್ದವು, ನನಗೆ ಕಾನ್ಫಿಡೆನ್ಸ್ ಇತ್ತು. ಅವ್ನು ಹಚ್ಚಿ ಅವ್ನು 80-90 ವರ್ಷ ವಯಸ್ಸಾಗಿ ಅವ್ನು ಹಣ್ಣು ತಿಂದು ಸತ್ತವ, ವಯಸ್ಸಾಗಿ ಸತ್ತ. ಅದಕ್ಕೆ ನನಗೂ ಏನಾಗಲ್ಲ, ನಮಗೆ ಭರವಸೆ ಇರ್ತದೆ. ಆ ಭರವಸೆ ಮಂದಿಗೆ ನಾವು ನೇರಳೆ ಹಣ್ಣಿನ ಗಿಡ ಹಚ್ಚಿದ್ವಿ. ಅದೇ ರೀತಿ ಇನ್ನೊಂದು ಏನಪ್ಪ ಅಂದ್ರೆ ನುಗ್ಗಿ ಗಿಡ.
ಆ ನುಗ್ಗಿ ಗಿಡನ ಹಚ್ಚೋದ್ರಿಂದ ಸರ್ ನುಗ್ಗು ತೆಗಿತೈತೆ ಅನ್ನೋದು ಹುಡುಗರು. ನುಗ್ಗಿ ಗಿಡ ಸರ್ ನುಗ್ಗು ತೆಗಿತೈತೆ ಅಂದ್ರು ಅವನು ಉತ್ತಮ ಬೀಜ ತಂದಿಕ್ಕೆ ಅವನು ಹಾಕಿದ್ದು. ಅಲ್ಲಿ ನಮ್ಮ ಆಫೀಸ್ ಮುಂದೆ ಹಾಕಿದ್ದು. ಅವ್ನು ಹಾಕಿದ್ರೆ ನಾವು ಸಸಿಗಳು ಹಾಕಿದ್ದು. ಅವ್ನು ಕಿತ್ತು ಹಚ್ಚಿದ್ದು ಅವ್ನು ಸುಮಾರು 30-40 ನುಗ್ಗಿ ಗಿಡ ಅದಾವೆ ಸಾಕಷ್ಟು. ಎಲ್ಲ ಕಾಯಿ ಆಗುತ್ತಲ್ಲ ಅದು ಏನೋ ಆಗಲ್ಲ. ಈ ರೀತಿಯಾಗಿ ಮಕ್ಕಳಿಗೆ ವೈಜ್ಞಾನಿಕ ಮುಂದೆ ಇನ್ನೊಂದು ಏನಪ್ಪ ಅಂದ್ರೆ ಎಲ್ಲ ಗಿಡನ ಹಚ್ಚಿ ಇನ್ನು ನಮ್ಮ ಮುಂದಿನ ಉದ್ದೇಶ ಏನೈತಂದ್ರೆ ಸರ್ ಒಂದ್ಸಲ ಕರ್ಕೊಂಡು ಹೋಗಿ ಆ ಪ್ರತಿಯೊಂದು ಗಿಡದ ಅದ್ರಾಗ ಕನ್ನಡದಾಗ ಏನು ಹೆಸರು ಕರಿತಾರೋ, ಅದ್ರ ಇಂಗ್ಲೀಷ್ನಾಗ ಹೆಸರು ಏನು ಕರಿತಾರೋ, ಆ ನಂತರ ಅದಕ್ಕೆ ಹಿಂದಿ ಒಳಗೆ ಏನು ಕರಿತಾರೋ, ಅದರ ವೈಜ್ಞಾನಿಕ ಹೆಸರುಗಳೇನು, ಅದ್ರ ಉಪಯೋಗಗಳೇನು ಅನ್ನೋದು ಒಂದು ನೇಮ್ ಪ್ಲೇಟ್ ಮಾಡೋದಿಲ್ಲ. ಆ ನೇಮ್ ಪ್ಲೇಟ್ ಮಾಡಿದ್ರೆ ಇಲ್ಲೇ ಮಕ್ಕಳು ನಮ್ಗೆ ಕನ್ನಡ ಶಾಲೆಯಿಂದ ಹಿಡ್ಕೊಂಡು ಇಲ್ಲೇ ಕಲಿಯಾಕೈತು ನೋಡಾಕೈತು ಅಂದ್ರೆ ಅವು ಏನಕ್ಕ ಅಂದ್ರೆ ಮುಂದೆ ಕಾಲೇಜ್ ಒಳಗೆ ಭಾಳ ಸರಳ ಆಗೈತೆ ವಿಷಯ. ಯಾಕಂದ್ರೆ ನಾವು ಇಲ್ಲಿ ಪ್ಯಾಪ್ಲೇನ್ಸಿ ಮೆರಿಟೇಸಿ ಅಂತ ಅನ್ಕೋತೀವಿ ಅಲ್ಲಿ ಅವು ಇನ್ನೂ ನಮ್ಮ ಅರ್ಥನ ಇಲ್ಲಿ ಮುಂದೆ ನಾವಲ್ಲ ಯಾವ ಏನೇನು ಗೊತ್ತಾಗುತ್ತೆ ವೈಜ್ಞಾನಿಕ ಹೆಸರುಗಳು ಗೊತ್ತಾಗಲ್ಲ. ಇಲ್ಲೇ ನಾವು ಮಕ್ಕಳಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಒಳಗೆ ಇಲ್ಲೇ ನಾವು ಕಲಿಸಿದ್ವು ಅಂದ್ರೆ ವೈಜ್ಞಾನಿಕ ಮನೋಭಾವನೆ ಮಕ್ಕಳು ಕಲಿತು ಅಂದ್ರೆ ಮುಂದೆ ಒಳ್ಳೆಯದಾಕೈತಿ ಅನ್ನುವಂತಕ್ಕಂಥ ಪರಿಕಲ್ಪನೆ ಇಟ್ಕೊಂಡು ಅವನ್ನ ಕೆಲಸ ಮಾಡಾಕತ್ತಿದ್ದು. ಅದಕ್ಕೆ ನಮ್ಮ ಕೊನ್ನೂರು ಸರ್ ಭಾಳ ಯಾಕಂದ್ರೆ ಅವ್ರ ಕಾಲೇಜ್ನ ಮಕ್ಕಳನ್ನ ಕರ್ಕೊಂಡು ಗ್ಯಾದರಿಂಗ್ ಕೂತಿದ್ವಿ ನಾವು. ಅಲ್ಲಿ ಇರ್ತಕ್ಕಂಥ ಸುಂದರವಾದಂಥ ಒಂದು ಮೈಸೂರು ಬೃಂದಾವನ ಇಲ್ಲ, ಆ ಟೈಪ್ ಒಂದು ಕಾಲೇಜನ್ನು ಮಾಡಿಬಿಟ್ಟಿರೋದಿಲ್ಲ. ಅದನ್ನೊಂದು ಭಾಳ ಆಕರ್ಷಣೆ ಆಗ್ತದೆ, ಮನಸ್ಸಂತೂ ಭಾಳ ಆಕರ್ಷಣೆ ಆಗ್ತಿತ್ತು. ಅದಕ್ಕೆ ಇದಕ್ಕೆ ಪ್ರೇರಣೆ ಅವರು ಸರ್ ಮೂಲ ಅವರು ಸರ್ ನಮ್ಮ ಕೊನ್ನೂರು ಸರ್ ಪ್ರೇರಣೆ. ಯಾಕಂದ್ರೆ ಅಂಥ ಒಂದು ಅದ್ಭುತವಾದಂಥ ಒಂದು ಗಾರ್ಡನ್ ಮಾಡಿರಲಿಲ್ಲ ಅದು ಸರ್ದಿಂದ ನಾವು ಕಲಿಬೇಕೈತಿ. ಮುಂದೆ ಅವರಲ್ಲಿರ್ತಕ್ಕಂಥ ನಾವು ಸಾಕಷ್ಟು ಗುಣಗಳನ್ನ ಕಲಿಬೇಕು ನಾವು ಎಲ್ಲ. ಯಾಕಂದರೆ ನಮ್ಮ ಮಕ್ಕಳಿಗೆ ಕೆಲವೊಂದು ಸಮಸ್ಯೆಗಳು ಬಂದಾಗ ನಾವು ಫೋನ್ ಹಚ್ಚಿ ಹೇಳ್ತಿದ್ವು. ಯಾವಾಗ ಹಚ್ತಿರಿ ರಾತ್ರಿ 10-11 ಗಂಟೆ ಫೋನ್ ಹಚ್ಚರು ರಿಸೀವ್ ಮಾಡ್ತಿದ್ರು ಅವರು. ಎಂದೂ ಅವ್ರು ಫೋನ್ ರಿಸೀವ್ ಮಾಡಿಲ್ಲ ಅನ್ನಂಗಿಲ್ಲ, ಪ್ರತಿಯೊಂದಕ್ಕೆ ಸ್ಪಂದನೆ ಮಾಡ್ತಾರಲ್ಲ. ಅವ್ರ ತಕ್ಕ ದಯೆ, ಕರುಣೆ, ಪರೋಪಕಾರ ಅಂತ ಗುಣಗಳದಾವ. ಸಹನೆ, ಕ್ಷಮೆ, ತಾಳ್ಮೆ ಅಂತಕ್ಕಂಥ ಮತ್ತಷ್ಟು ಗುಣಗಳದಾವಲ್ಲ. ಅದರಿಂದ ಆ ಒಂದು ವ್ಯಕ್ತಿತ್ವ ಸಾಕಷ್ಟು ಅವರ ಬೆಳವಣಿಗೆ ಆಗಿರ್ತಾರೆ ನಾವು. ಯಾಕಂದ್ರೆ ಅದನ್ನು ನೋಡಿ ನಾವು ಸರ್ ಗುಣಗಳನ್ನ ನಾವು ಕಲಿಬೇಕೈತಿ ನಾವು ಸಾಕಷ್ಟು. ಯಾಕಂದ್ರೆ ಯಾವ ವಿದ್ಯಾರ್ಥಿ ಸಣ್ಣ ಮಗು ಅದು ಸಹಿತ ಅದಕ್ಕೆ ಸ್ಪಂದನೆ ಮಾಡ್ತಾರಲ್ಲ. ಸಣ್ಣ ಹುಡ್ಕೊಂಡು ದೊಡ್ಡವ್ರ ತನಕ ಸ್ಪಂದನೆ ಮಾಡ್ತಕ್ಕಂಥ ಗುಣವನ್ನ ನಮ್ಮ ಕೊನ್ನೂರು ಸರ್ ಗುರುಗೊಳ್ತಕ್ಕೈತಿ. ಅದನ್ನ ನೋಡಿ ಇನ್ನೂ ನಾವು ಭಾಳ ಕಲಿಬೇಕು. ಇನ್ನೂ ನಮ್ಮ ಯಾವ ಸಿಟ್ಟು ಬಂದರೂ ಸಿಕ್ಕಾಕೈತಿ, ಆದರೂ ಅವ್ರ ಹಂತದಲ್ಲಿ ಯಾವುದೇ ಸಿಟ್ಟು ಅಂತದಿಲ್ಲ. ಅದಕ್ಕೆ ಅಂಥವ್ರು ನಮಗೆ ಸಿಕ್ಕುದು ಅಪರೂಪ. ಈ ಒಂದು ಕಾರ್ಯಕ್ರಮಗಳು ನಮಗೆ ಅವರಿಂದ ತಮ್ಮೆಲ್ಲರಿಂದ ನಾವು ಬಹುಮಾನ ತೊಗೊಂಡ್ರೆ ನಾನು ಇನ್ನೂ ಎಷ್ಟು ಜನ್ಮದ ಪುಣ್ಯ ಮಾಡಿ ನನಗೆ ಗೊತ್ತಿಲ್ಲ. 7 ಜನ್ಮದ ಪುಣ್ಯ ಮಾಡಿ ನನಗೆ. ಯಾಕಂದ್ರೆ ಈ ಪ್ರಶಸ್ತಿ ಸಿಗುವುದು 20/7/2020 20ನೇ ತಾರೀಕು ಐತಿ. ಲಾಸ್ಟಕ್ಕೂ 20 ಐತಿ. 20 ಇದು ಮುಂದಿನ ಸಲ 21 ಬರ್ತೈತಿ. ಆದ್ರೆ 2020 ಬರೋದು ಒಂದೇ ಸಲ. ಈ ಜೀವನ ಮಾಡಿದಾಗ ಸರ್ಗಳು ಜೀವನ ಮಾಡಿದಾಗ ನನಗೆ ಜೀವನ ಮಾಡಿದಾಗ ಸಿಗುದು ಒಂದೇ ಅಪರೂಪ. ಅದು ನನಗೆ ಸಿಗ್ತದೆ. ಅದು ಸಹಿತ ನಾ ಮನೆಗೆ ಬಂದು ಕೊಟ್ಟಂದ್ರೆ ಇಷ್ಟೊಂದು ಹೆಮ್ಮೆ ಆಗೈತಿ ನನಗೆ. ಅದ ಭಾಳ ಒಂದು ಖುಷಿ ಆಗೈತಿ ಒಳ್ಳೆ ಸಂದರ್ಭಕ್ಕೆ. ಅದನ್ನು ಅದಕ್ಕೆ ತಾವೆಲ್ಲರೂ ಇದಕ್ಕೆ ನಾವು ಭಾಳ ಸಹಾಯ ಸಹಕಾರ ಕೊಟ್ರಿ ಅಂತ ತಾವೆಲ್ಲ ತಮ್ಮಿಂದ ನಾ ಎಷ್ಟು ಕೃತಜ್ಞತೆ ಹೇಳಬೇಕು ಅಂತ ಇಲ್ಲ. ಅದಕ್ಕೆ ಸಹಾಯ ಸಹಕಾರ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕರಿಸುತ್ತಾ ನಾನು ಒಂದು ಮಾತಾಡಲಿಕ್ಕೆ ಅವಕಾಶ ಕೊಡುತ್ತೆ. ತಮ್ಮೆಲ್ಲರಿಗೂ ಒಂದಿಸಿ ನಮ್ದು ಮಾತುಗಳನ್ನ ಮುಗಿಸು. ತಾವು ಯಾವ ರೀತಿಯಾಗಿ ಸಾಧನೆ ಮಾಡಲು ಪ್ರೇರಣೆ ಎಂಬುದನ್ನು ಭಾಳ ಅದ್ಭುತವಾಗಿ ಮಾತಾಡಿರುವಂಥ ಪರವಾಸ ಸರ್ ಅವರಿಗೆ ಧನ್ಯವಾದಗಳು. ಕೊನ್ನೂರು ಸರ್ ಅವರು ತಮ್ಮ ಕಾಲೇಜ್ ಮುಂದೆ ಗಾರ್ಡನ್ ಎಷ್ಟು ಖರ್ಚು ಮಾಡ್ಯಾರಪ್ಪ ಅಂದ್ರೆ ಇದೆಲ್ಲ ಅವ್ರ ಕಾಲೇಜ್ ಕಟ್ಟೋ ಹೊತ್ತಾಗ ಅವಾಗ 20 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು. ಮನೆ 35 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಗಾರ್ಡನ್ಗೆ. ಧಾರವಾಡ ಕಾಲೇಜಾಗ 25 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ. 1 ಕೋಟಿ ರೂಪಾಯಿ ಬರೀ ಗಾರ್ಡನ್ ಖರ್ಚು ಮಾಡಿದ್ದಾರೆ. ಅಷ್ಟೊಂದು ಪರಿಸರ ಪ್ರೇಮ. ಈ ಒಂದು ಸಂದರ್ಭ ಒಳಗೆ ನಮ್ಮ ಎಲ್ಲ ತೋಟದ ಹಿರಿಯರಿಗೆ ಒಂದು ಕೈ ಮುಂದೆ ಕೇಳ್ಕೊತೀನಿ. SDMC ಮೆಂಬರ್ ಅವರಿಗೆ, ಶೇಖರ್ ಅತ್ನಿ ಅವರಿಗೆ, ಕಾಡವಣ್ಣ ಅವರಿಗೆ, ಬಸಲಿಂಗ ಅವರಿಗೆ, ಈಗ ಸರ್ ಪರಮೇಶ್ ಸರ್ ಈಗ ಮುಖ್ಯಸ್ಥರದಾರ ಈಗ ಸರ್ಕಾರ ನಿಯಮಾವಳಿ ಪ್ರಕಾರ ಮತ್ತೆ ಬೇರೆ ಕಡೆ ಹೋಗ್ಬೋದು. ಆ ಸಂದರ್ಭದಲ್ಲಿ ಮತ್ತೆ ಬೇರೆಯವ್ರು ಬಂದಲ್ಲಿ ಆಡು ಅಲ್ಲಿ ಗಿಡ ಮುರಿದು ಅಂಥ ಸಂದರ್ಭ ಬರ್ತಾವೆ ಮ್ಯೂಸಿಯನ್ನವ್ರು. ಅವಾಗ ನಾವೆಲ್ಲರೂ ಆ ಒಂದು ವೈಯಕ್ತಿಕ ವಿಚಾರ ಏನೇ ಇರಲ್ಲ, ಅವನು ಯಾವಾಗ ಅಲ್ಲಿ ತರಲ್ಲ ಗಿಡ ಬೆಳೆಸೋದಂತ ನಮ್ಮ ಉದ್ದೇಶ ಆಗ್ಬೇಕಲ್ಲಿ. ಅಂಥ ಒಂದು ಸಂದರ್ಭದಿಂದ ನಾವೆಲ್ಲರೂ ಕೂಡ ನಮ್ಮ ಕರೆಗೆ ಬರ್ತೀವಿ ನಾವು. ಆ ಸಂದರ್ಭ ಗಿಡ ಅಂತ ಬೆಳೆಸೋದು ನಮ್ಮ ಮುಖ್ಯ ಉದ್ದೇಶ. ಅಂಥ ಒಂದು ಕೆಲಸ ಸರ್ಗಳು ಭಾಳಷ್ಟು ಇರೋದಾಗ ನನಗೆ ಪಡಿಸಿದಾರೆ. ಭಾಳಷ್ಟು ಮಾನಸಿಕ ನೋವನ್ನು ಕೂಡ ಅನುಭವಿಸಿದಾರೆ ಅವರು. ಅವ್ರ ಉದ್ದೇಶ ಸ್ವಾರ್ಥ ಏನು, ನಮ್ಮ ಕೈಯಿಂದ ರೊಕ್ಕ ಗಿಡ ಬೆಳೆಸಿದಾರೆ ಅವರು. ಇಲ್ಲಿ ಬಿಲ್ಡಿಂಗು ನೀರು ಹೊಡಿದ್ರು ಹೋಗಿ ಅಲ್ಲಿ ಗಿಡಕ್ಕೂ ನೀರು ಹಾಕ್ತಾರೆ ದಿವಸ. ಆದ ಕಾರಣ ದಯವಿಟ್ಟು ನಾವು ಯಾವುದೋ ಬೆಳೆಸೋದಾಡ ಕಾಡೋಣ ಅವರು ಬಸಲಿಂಗವರು
ತಾವ ಹೋಗಿ ನಿಂತ ಅಂತ ಸಂದರ್ಭ ಬಂದ್ರೆ ಅದನ್ನ ಬಗೆಹರಿಸಿ ಚರ್ಮ ಒಟ್ಟು ಗಿಡ ಬೆಳೆಸೋದನ್ನ ಉದ್ದೇಶ ಆಗ ನಮ್ಗೆ ಮತ್ತೇನು ಬೇಡ ನಮ್ಗೆ ಮತ್ತೆ ಉಳಿದ ವಿಚಾರ ನೀವು ವೈಯಕ್ತಿಕ ಇರ್ತಾವಿಲ್ಲ ಅವು ಆದ್ರೆ ಗಿಡ ಸಂಬಂಧಪಟ್ಟ ನಾವೆಲ್ಲ ಒಂದಾಗಬೇಕಂತ ಹೇಳಿ ಈ ಸಂದರ್ಭದಾಗ ನಾವು ಒಂದೆರಡು ಮಾತು ಹೇಳಿ ಇದರ ಮುಂದಿನದಾಗಿ ಈ ಒಂದು ಪ್ರಶಸ್ತಿ ಪ್ರದಾನ ಮಾಡುವಂತಹ ಪ್ರೊಫೆಸರ್ ಬಿ ಕೆ ಕೊಂಡೂರು ಸರ್ ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಒಂದು 4 ಮಾತಾಡ್ಬೇಕಂತ ಹೇಳಿ. ಇವತ್ತಿನ ಈ ದಿನ 20ನೇ ತಾರೀಕು ನಮ್ಮ ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ವಿಶ್ವವಿಖ್ಯಾತ ವೈದ್ಯರು ಲಿಂಗೈಕ್ಯ ಸರ್ಜನ್ ನಾಗಲೋತಿ ಮಠರವರ ಜನ್ಮದಿನ ಇದು. ಇಂಥ ಒಂದು ಈ ಕಾರ್ಯಕ್ರಮದ ಪ್ರಯುಕ್ತ ಪ್ರಶಸ್ತಿ ವಿತರಣಾ ಸಮಾರಂಭವೂ ಕೂಡ ಇಲ್ಲಿ ನಡೀತಾ ಇದೆ. ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ SDMC ಅಧ್ಯಕ್ಷರಾದ ಶ್ರೀ ಪಾಟೀಲ್ ರೈ, ನನ್ನ ವಿದ್ಯಾಗುರುಗಳು ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ಶ್ರೀ ಜಯವಂತ್ ಕಾಮದೇವ್ ಸರ್ ಅವರೇ, ಡಾಕ್ಟರ್ ನಾಗಲೋತಿ ಮಠ್ ಪ್ರಶಸ್ತಿ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯನ್ನು ಪಡೆಯಲು ಆ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಪಾಲ್ವಾನಿ ಸರ್ ಅವರು, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ, ಸಹೋದರಿಯರೇ, ಮಕ್ಕಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಈಗ ಮೊದಲಿಗೆ ನನ್ನ ಪಾಲ್ವಾನಿ ಸರ್ ಅವ್ರನ್ನ ನಮ್ಮ ಫ್ಯಾಮಿಲಿಗೆ ವೆಲ್ಕಮ್ ಮಾಡ್ತೀನಿ. ಯಾಕಂದ್ರೆ ನಾನು ಆ ಪ್ರಶಸ್ತಿ ಪಡೆದವನು, ಈಗ ಅವರು ಒಬ್ಬರು ನಮ್ಮ ಫ್ಯಾಮಿಲಿ ಒಳಗೆ ಬಂದರು. ಅದಕ್ಕೆ ಇಂಥ ಪ್ರಶಸ್ತಿ ಪಡೆದ ಪಾಲ್ವಾನಿ ಸರ್ಗೆ ಮೊದಲ ಅಭಿನಂದನೆ ಹೇಳ್ತೀನಿ. ಅದಕ್ಕಿಂತಲೂ ಮೊದಲೇ ಡಾಕ್ಟರ್ ಸರ್ಜನ್ ನಾಗಲೋತಿ ಮಠರು ಭಾಳ ಸಮೀಪದಿಂದ ನೋಡೀನಿ. ಅವರು ಒಡನಾಟದೊಳಗೆ ಇದ್ದು ಅನ್ನೋದು ಭಾಳ ಖುಷಿ ಅದು. ಅದು ಕಾರಣ ಅಂದರೆ ಕಾಡದವ್ರು ಸರ್. ಅವರು ಕಾಡದವ್ರು ಸರ್ ಮನೆಗೆ ಬಂದ್ರಂದ್ರೆ ಸರ್ ಹೇಳೇ ಇರೋರು ನಾಳೆ ಬರಾಕಿದ್ದಾರೆ, ನಾನು ಅಲ್ಲೇ ಇರ್ತೀನಿ. ಅವ್ರ ಜೋಡಿ ಕುಳಿತು ಡಿಸ್ಕಸ್ ಮಾಡುವಂಥ ಅವಕಾಶಗಳು ಭಾಳ ಸಿಕ್ಕು. ಬಾಗಲಕೋಟೆ ಒಳಗೆ ಇದ್ದಾಗ ಅವರು ಮೆಡಿಕಲ್ ಕಾಲೇಜ್ ಎಸ್ಟಾಬ್ಲಿಷ್ ಮಾಡುವಾಗ ಸರ್ ನಾನು ಇಬ್ಬರೂ ಕೂಡ ಹೋಗಿ ಅವ್ರಿಗೆ ಭೇಟಿಯಾಗಿ ಬರ್ತಿದ್ವಿ. ಅವ್ರನ್ನ ಭಾಳ ಸಾಮೀಪ್ಯದಿಂದ ನೋಡಿದ್ವಿ. ಅವರಲ್ಲಿ ಒಬ್ಬ ವಿಶ್ವವಿಖ್ಯಾತ ವೈದ್ಯರಾಗಿದ್ದರು. ಅನ್ನೋದೇ ಇಲ್ಲ. ಅಕಸ್ಮಾತ್ ನಾನು ಒಂದು ಸ್ವಲ್ಪ ಸರ್ ಹೇಳಿದಾಗ ಏನ್ರಿ ತಾಳ್ಮೆ ಅದು ಭಾಳ ಅದ ಅಂತಂದ್ರೆ ಅದು ಅವರ ಪ್ರೇರಣೆಯಿಂದ ಅದ ಅಂತ ನಾನು ತಿಳ್ಕೊಂಡಿದ್ದೆ. ಯಾಕಂದ್ರೆ ಭಾಳ ಸಮೀಪದಿಂದ ನೋಡಿದ್ದೀನಿ. ಇಲ್ಲಿ ಒಮ್ಮೆ ಸ್ಕ್ಯಾನಿಂಗ್ ಮಷಿನ್ ಕೊಡ್ತಾರೆ ಡಾಕ್ಟರ್ KD ಭದ್ರನ್ ಅವರು ಉದ್ಘಾಟನೆಗೆ ಬಂದಿದ್ದರು. ಬಂದಾಗ ಒಂದು ಮಾತು ಹೇಳಿದ್ರು, ಅಂದರೆ ಸ್ಕ್ಯಾನಿಂಗ್ ಮಷಿನ್ದಿಂದ ಇಂಟರ್ನಲ್ ಆರ್ಗನ್ನೆಲ್ಲ ಎಕ್ಸ್ಪೋಸ್ ಮಾಡಿ ಪಡೆಯುವಂಥದ್ದು. ಅವ್ರು ಆವಾಗ ಒಂದು ಮಾತು ಹೇಳಿದ್ದೇನೆಂದರೆ, ಈ ತಾಯಿಯ ಗರ್ಭದಲ್ಲಿ ಮಗು ಬೆಳೆದಾಗ 1 ತಿಂಗಳಿಗೆ ಅಷ್ಟು ಡೆವಲಪ್ಮೆಂಟ್ ಆಗಿರ್ತದೆ, 9 ತಿಂಗಳವರೆಗಿನ ಅದು ಸ್ಕ್ಯಾನಿಂಗ್ ಮಷಿನ್ ಹೇಳ್ತದೆ. ಆದರೆ 12ನೇ ಶತಮಾನದ ಒಬ್ಬ ಶರಣ ಚನ್ನ ಬಸವೇಶ್ವರ ಅವರ ಒಂದು ವಚನದಲ್ಲಿ ಪ್ರತಿ ಸ್ಟಾಂಜಾ ಒಳಗೆ ಆ ಮಗುವಿನ ಬೆಳವಣಿಗೆಯನ್ನು ಅವಾಗ ಅವರು ಸ್ಕ್ಯಾನಿಂಗ್ ಮಷಿನ್ ಇರಲಾರ್ದಾಗ ಹೇಳಿದರು. ಅವರು ಹೇಳಿರ್ತಕ್ಕಂಥ ಅವು ಏನು ಪ್ರತಿ ತಿಂಗಳ ಒಳಗಿನ ಬೆಳವಣಿಗೆ, ಈಗ ಸ್ಕ್ಯಾನಿಂಗ್ ಮಷಿನ್ ಹೇಳುವಂಥ ಬೆಳವಣಿಗೆ ಎರಡೂ ನೋಡಿದರೆ ಎರಡೂ ಸೇಮ್ ಅದ. ಅದು 12ನೇ ಶತಮಾನ, ಈಗಿನ 20ನೇ ಶತಮಾನದಾಗ ಅವ್ರು ಮಾತಾಡಿದ್ರು. ಅಂದರೆ ಇಂಥ ಒಂದು ಘಟನೆಗಳನ್ನು ನಮ್ಮ ಆಡು ಭಾಷೆಯಲ್ಲಿ ನಮಗೆ ಭಾಳ ಅತ್ಯುತ್ತಮವಾಗಿ ಅವ್ರು ಹೇಳ್ತಾ ಇದ್ರು. ಅಂಥ ಶ್ರೇಷ್ಠ ವೈದ್ಯರ ಒಂದು ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯನ್ನು ಪಡೆಯುವಂಥ ಅವಕಾಶ ನನಗೂ ಸಿಕ್ಕಿತ್ತು. ಅಂಥ ಒಂದು ಅವಕಾಶ ಇವತ್ತು ಪಾಲ್ವಾನಿ ಸರಿಗೆ ಸಿಕ್ಕದೆ. ಅವ್ರನ್ನ ಸರ್ ಹೇಳಿದ್ರು, ನನಗೆ ಪ್ರಶಸ್ತಿ ಕೊಡೋ ದಿವಸ ನನಗೆ ಗೊತ್ತಾಗಿತ್ತು. ಅವ್ರನ್ನಲ್ಲಿ ಗಾರ್ಡನ್ ಅದು ನೋಡಿ ನನಗೆ ಭಾಳ ಖುಷಿಯಾಗಿ ಅವ್ರಿಗೆ ಈ ಒಂದು ಇದನ್ನು ಕೊಡ್ಲಿಕ್ಕೆ ಸಂಗಾನಟ್ಟಿ ಒಳಗೆ ಸ್ಕೂಲ್ ಮಾಡಿದ್ರ ಬಗ್ಗೆನೂ ಹೇಳಿದ್ರು. ನಾನು ಒಂದು ಎಲೆಕ್ಷನ್ದಾಗ ಅಲ್ಲಿ ಹೋದಾಗ ಹಳಿ ಮನೆಗಳು ಇದ್ದು ಅಂತಲ್ಲಿ ಅದಕ್ಕೆ ಕೆಡವಿ ಒಂದು ಸ್ಕೂಲ್ ಮಾಡ್ಯಾರಂತ ಅಲ್ಲಿ ಯಾರೋ ಹೇಳಿದ್ದು ಕೇಳಿದ್ದೆ. ಅದಕ್ಕೆ ನೀವು ಕಾರಣ ಇದ್ರೆ ಅನ್ನೋದು ನನಗೆ ಆಮೇಲೆ ಗೊತ್ತದು, ಯಾಕಂದ್ರೆ ಆ ಜಾಗ ನೋಡಿ ಬಂದಿದ್ದೆ. ಈ ರೀತಿ ಅವ್ರು ಮಾಡಿರೋದ್ರಿಂದ ಅಷ್ಟೇ ಅಲ್ಲ, ಮತ್ತೊಂದು ಘಟನೆ ಹೇಳಿದ್ರು ಕಾಡದವ್ರು ಸರ್, ಅದು ಭಾಳ ಖುಷಿಯಾಯಿತು. ಅಂದರೆ ಕೆಲವೊಂದು ಪರಿವರ್ತನೆಗೇನು ಸ್ಟೇಟ್ ಫಾರ್ವರ್ಡ್ ಆಗಿ ಮಾತಾಡೋದು ಮುಖ್ಯ ಆಗಿರ್ತದೆ.
ಅಲ್ಲಿ ನಮ್ಗೆ ಅವ್ರಿಗೆ ಕಲಿಸಿದ ಗುರುಗಳು ನಮ್ಗೆ ಕಲಿಸಿದ ಗುರುಗಳು ಬಾಕಡೆ ಸರ್ ಅಂತಿದ್ರು. ಅವ್ರು ಭಾಳ ಬಡಿತಿದ್ರು, ಅವ್ರೆಲ್ಲರೂ ಹೆದರ್ತಿದ್ರು. ಒಂದು ಬಡದಾಗಿ ಇವರು ಸ್ಟಾಫ್ ರೂಮಿಗೆ ಹೋಗಿ, ಸರ್ ನೀವು ನಾವೆಲ್ಲ ಬೆಳೆದಿವು, ನಮ್ಗೆ ಬಡದು ಇನ್ಸಲ್ಟ್ ಮಾಡಬೇಡ್ರಿ, ಭಾಳ ಮನ್ಸಿಗೆ ನೋವಾಗ್ಲಾಗ್ತದೆ ಅಂತ ಹೋಗಿ ಆ ಸರ್ ಹೇಳಿ ಬಂದರೆ, ಮರುದಿವ್ಸ ಕ್ಲಾಸಿಗೆ ಬಂದು ನಾನು ನಿಮ್ಗೆ ಬಡೀತಿದ್ನಿ, ಈ ಮನುಷ್ಯ ನಮ್ಗೆ ಬಡಿಬೇಡಂತ ಸ್ಟಾಫ್ ರೂಮಿಗೆ ಬಂದು ಹೇಳೋಣ, ಇನ್ಮೇಲೆ ನಾ ಯಾರೂ ಬಡಿಯಂಗಿಲ್ಲ ಅಂತೀವಿ. ಅಂದ್ರೆ ಈ ಪರಿವರ್ತನೆಗೇನು ನಾವು ಸ್ಟೇಟ್ ಫಾರ್ವರ್ಡ್ ಆಗಿ ಮಾಡ್ತಾ ಇರೋದಿಲ್ಲ, ಅದು ಕಾರಣ ಆಗ್ತದೆ. ಯಾಕಂದ್ರೆ ಅವ್ರ ಮಗಳು ನಮ್ಮ ಸ್ಕೂಲ್ ಸ್ಟೂಡೆಂಟ್ ಏನೋ ಸಜೆಷನ್ ಹೇಳಬೇಕಿರ್ತಂದ್ರೆ ಸರ್ ಫೋನ್ ಮಾಡ್ತಿದ್ರು. ಮಾಡಿದಾಗ ಅವ್ರು ಏನು ಹೇಳಿರ್ತಿದ್ರಲ್ಲ, ಅದರಿಂದ ನಾನು ಅಲ್ಲಿ ಏನು ಕಾರಣ ಅದ ಅದನ್ನು ಚೇಂಜ್ ಮಾಡ್ತಿದ್ದೆ. ಅದರಿಂದ ಲಾಭ ಅವ್ರ ಮಗಳಿಗೆ ಅಷ್ಟೇ ಅಲ್ಲ, ಎಲ್ಲ ಮಕ್ಕಳಿಗೆ ಐತಿ. ಮತ್ತು ಟೀಚರ್ಗೆ ನಾವು ಹೇಳುವುದರಿಂದ ಹೇಳಲಾರ್ದು ಸುಧಾರಣೆ ಆಗಿರಂಗಿಲ್ಲ. ಹೇಳುವಂಥ ಒಂದು ಒಳ್ಳೆ ಪ್ರವೃತ್ತಿ ಆ ಸರಲ್ಲಿ ನಾನು ಕಂಡುಕೊಂಡಿದ್ದೆ. ಇನ್ನು ನಮ್ಮಲ್ಲಿ ಒಬ್ಬ 10th ವಿದ್ಯಾರ್ಥಿ ಹ್ಯಾಂಡಿಕ್ಯಾಪ್ ಅದನ್ನು ಬರೆಯಕ್ಕೆ ಬರೋಂಗಿಲ್ಲ. ಅದನ್ನು ಬರೆಯುವಂಥ ಕೆಲಸ ನಾವು ಯಾರಿಗೆ ಕೊಟ್ಟಿವಿ ಅಂದ್ರೆ ಅವ್ರ ಸರ್ ಮಗಳಿಗೆ ಕೊಟ್ಟಿವಿ. ದಿನಾಲೂ ಅಲ್ಲಿ ಸ್ಕೂಲಿಗೆ ಬಂದು ಅವ್ನು ಹೇಳುವಂಥ ಮಾತುಗಳದು ಎರಡೂ ಕೋಆರ್ಡಿನೇಷನ್ ಆಗಿಬಿಟ್ಟಾರೆ. ತನ್ನ ಬಹಳಷ್ಟು ವೇಳೆಯನ್ನು ಅವಳು ಆ ಒಂದು ವಿದ್ಯಾರ್ಥಿಯ ಏಳಿಗೆಗಾಗಿ ಶ್ರಮ ವಹಿಸಿದ್ರು. ಇಂಥ ಒಂದು ಸಂಸ್ಕೃತಿ ಯಾವಾಗಿರ್ತದೆ ಅಂದ್ರೆ ತಾಯಿ ತಂದೆ ಕೊಟ್ಟಿರ್ತಕ್ಕಂಥ ಸಂಸ್ಕೃತಿ, ಅದನ್ನು ಕಣ್ಣಾರೆ ನೋಡಿ. ಅದ್ರಾಗ ಕೊರೋನಾದಿಂದ ಅತಿ ಹೆಚ್ಚು ಟೈಮ್ ಸಿಕ್ಬಿಡ್ತದೆ SSLC ಹುಡುಗರಿಗೆ. ಸೃಷ್ಟಿ ಮಾಡಿದ್ದೇನೆಂದ್ರೆ 10th ಈಗಾಗಲೇ ಮುಗಿಸ್ಬಿಟ್ಲೆ. ಯಾಕಂದ್ರೆ ಅವ್ನಿಗೆ ಕಲಿಸೋದ್ರ, ಅವ್ನು ಹೇಳೋದು ಬರೆಯೋದ್ರ ಜೊತೆಗೆ ಟೋಟಲ್ ಜಾಸ್ತಿ SSLCನ ಈಗ ಮುಗ್ದಂಗಾಯಿತು. ಇಂಥದನ್ನು ಒಂದು ಒಳ್ಳೆಯ ಸಂಸ್ಕೃತಿ ಇರುವಂಥ ಒಂದು ಈ ಮಣಿತನದ ಗುರುಗಳು, ಅವರಿಂದ ಎಲ್ಲ ಗುರುಗಳಿಗೂ ಭಾಳಷ್ಟು ಪ್ರೇರಣೆ ಇದೆ. ಅದರ ಜೊತೆಗೆ ಈ ಪರಿಸರದ ಬಗ್ಗೆ ಅವ್ರ ಕಾಳಜಿ ನೋಡಿದಾಗ ನನಗೂ ಭಾಳ ಖುಷಿ ಆಯಿತು. ಯಾಕಂದ್ರೆ ಸರ್ ನಮ್ಮ ಕಾಲೇಜ್ ಮಾಡುವಾಗ ನನ್ನ ಸಮೀಪದಾಗ ಇದ್ದನ್ನು ನೋಡ್ಕೊತ ಬಂದವರು. ನನಗೆ ಎಲ್ಲರೂ ಬೈದ್ರು, ಕಟ್ಟಕ್ಕೆ ಹಣ ಇಲ್ಲ, ಕಂಪೌಂಡ್ ಕಟ್ಟಿ ಗಾರ್ಡನ್ ಏನು ಮಾಡ್ತೀವಿ ನಾವು. ನನಗೆ ಅದೇ ಮೊದಲು ಬೇಕಂತ ನಾವು ಮೊದಲು ಬಿಲ್ಡಿಂಗ್ ಮುಗಿಸ್ರಿ, ಆಮೇಲೆ ಅದನ್ನು ಮಾಡ್ರಿ ಅಂತೇಳಿ ನಾ ಯಾರೂ ಮಾತು ಕೇಳಿಲ್ಲ. ಮತ್ತು ಅವಾಗ ಬೆಳೆಸಿನ ಅಂತೇಳಿ ಆ ಗಿಡಗಳು ಎರಡೂ ಬ್ಯಾಲೆನ್ಸ್ ಅದು, ಬಿಲ್ಡಿಂಗ್ ಮತ್ತು ಗಿಡಗಳು. ಹೀಗಾಗಿ ಸರ್ ಅದೊಂದು ಅಲ್ಲಿ ಇದ್ದ ಗಿಡ ತೆಗೆದು ಮತ್ತು ಇದ್ದ ಗಿಡ ತೆಗಿಯೋಕ್ಕೆ ಯಾರಿಗೆ ಸಾಧ್ಯ ಆಗ್ತದೆ ಅಂದರೆ ಯಾರು ಗಿಡ ಹಚ್ಚುವಂಥ ಮನೋಭಾವನೆ ಇರಲ್ಲ ಅವ್ರಿಗೆ ಅಷ್ಟೇ ಸಾಧ್ಯ ಇದೆ. ನಾವು ಅಲ್ಲಿ SRA ಕಾಲೇಜಿನಾಗ ಭಾಳಷ್ಟು ಬೇವಿನ ಮರ, ಒಂದು ಗುಲ್ಮೋಹರ್ ಇದು ಮೈದಾನದಾಗಿದ್ದು ಅವೆಲ್ಲ ತೆಗೆದ್ವಿ ನಾವು. ನಮ್ಮ ಮುನ್ನೋಡಿ ಸರ್ ನನ್ನ ಕರೆದು ಬೈದರು, ಏನಪ್ಪ ನೀವು ಬಾಟ್ನಿ ಮನುಷ್ಯ ಆಗಿ ಗಿಡ ತೆಗಿಲಿಕ್ಕೆ ಪ್ರೇರಣೆ ಕೊಡ್ತೀವಿ ಸರ್, ಅವು ಗಾರ್ಡನ್ ಇದು ಮೈದಾನದಾಗ ಇರಬಾರ್ದು, ಮತ್ತು ಅದನ್ನು ತೆಗಿಯೋ ಹಕ್ಕು ನನಗೆ ಅದ ರೀ ಅಂತೀವಿ. ಯಾಕಂದ್ರೆ ನಾವು 32 ಗಿಡ ಹಚ್ಚಿನಿ, ಅವು ಭಾಳ ಬೆಳೆದು ನಿಂತಾವ, ಅಶೋಕ್ರಿ ಅದು ಎಲ್ಲ. ಅಂದಮೇಲೆ ನನಗೆ ಹಾಕ್ತಾರೆ ಯಾರಿಗಾರ ಗಿಡ ಕೀಳಬೇಕು ಇದನ್ನು ಮಾಡೋದಂದ್ರೆ ಮುಂದೆ ಹಚ್ಚು ತಾಕತ್ತಿದ್ರೆ ತೆಗಿಯಕ್ಕೆ ಬರ್ತೈತಿ, ಅಥವಾ ಈಗಾಗಲೇ ಗಿಡ ಹಚ್ಚಿದ್ರೆ ಒಂದು ಗಿಡ ತೆಗಿಯಕ್ಕೆ ಬರ್ತೈತಿ. ಅದಕ್ಕೆ ಅವ್ರು ಸರ್ ಅಂಥ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ಯಾರ. ಮತ್ತು ಅಂಥ ಶಿಕ್ಷಕರನ್ನ ಅದ ಕ್ಷೇತ್ರದಾಗ ಅದ ಶಾಲೆ ಒಳಗನ ಉಳಿಸ್ಕೊಳ್ಳುವಂಥ ಕೆಲಸ SDMC ಅವ್ರು ಮಾಡಬೇಕು, ಅವ್ರಿಗೆ ಕೋಆಪ್ರೇಷನ್ ಕೊಡಬೇಕು. ಮತ್ತು ಇವೆರಡೂ ಹೊಂದಾಣಿಕೆ ಆದವು ಅಂದರೆ ಬಹಳಷ್ಟು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತು ಹೇಳಿ ಇಲ್ಲಿ ಒಂದು ಒಳ್ಳೆಯ ಚಿಕ್ಕದಾದರೂ ಚೊಕ್ಕದಾದ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಯಾಕಂದರೆ ಇದು ನಮ್ಮ ಕಾಲೇಜಿನಾಗ ಮಾಡೋದಕ್ಕೆ ಪ್ಲಾನ್ ಆಗಿತ್ತು. ಅದು ಒಂದು ಸ್ವಲ್ಪ ಈಗ COVID-19 ಕೇಸ್ಗಳು ಹೆಚ್ಚಾದಾಗ ಇದು ಮತ್ತು ಅವ್ರ ಕಡೆ ಪರ್ಮಿಷನ್ ಇವ್ರ ಕಡೆ ಪರ್ಮಿಷನ್ ತೊಂದರೆ ಆಗ್ತದೆ ಅಂದಾಗ ಸರ್ನ ಒಂದು ಹೊಸ ಡಿಸಿಷನ್ ತೊಗೊಂಡ್ರು. ಈ ಪ್ರಶಸ್ತಿಯನ್ನು ಯಾರು ಪಡಿತಾರಲ್ಲ ಅವ್ರ ಮನೆಗೆ ಹೋಗಿ ಕೊಟ್ಟರೆ ಹೆಂಗೆ ಅಂತೇಳಿ ಇದು ಒಂದು ಒಳ್ಳೆಯ ನೆನಪಿನಲ್ಲಿ ಹಿಡಿಯುವಂಥ ಒಂದು ಕಾರ್ಯಕ್ರಮಕ್ಕೆ ಪ್ರೇರಣೆ ಆಯಿತು. ಅದು ಇಂಥ ಒಂದು ಕಾರ್ಯಕ್ರಮದಲ್ಲಿ ನನಗೂ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಕಾಡದೂರು ಸರ್ ಅವರಿಗೆ ನಾನು ಕೃತಜ್ಞತೆ ಹೇಳಿ ಮತ್ತೊಮ್ಮೆ ಪಾಲ್ವಾಯಿ ಸರ್ಗೆ ಇದು ಒಂದೇ ಪ್ರಶಸ್ತಿ ಅಲ್ಲ, ಇಂಥ ಬಹಳಷ್ಟು ಪ್ರಶಸ್ತಿ ಬರಲಿ, ನಿಮ್ಮ ಕೆಲಸ ಈಗ ನಡೀಲಿ ಅಂತೇಳಿ ನಾನು ಎರಡು ಮಾತು. ಕಾಡು ಉಳಿಸಿ ನಾಡು ಬೆಳೆಸಿ ನಮ್ಮ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಇವತ್ತಿನ ನಿರ್ಮಾಣದಲ್ಲಿ ಕಾಡು ಕಡಿದು ನಿರ್ಮಾಣ, ನಾಡು ಬೆಳೆದು ನಿರ್ಮಾಣ, ಈ ಒಂದು ಸಂದರ್ಭವನ್ನು ಒದಗಿದೆ.
ನಾವು ಇನ್ನು ಮುಂದಿನ ಭವಿಷ್ಯದ ಜನ ಉಳಿಬೇಕಾದ್ರೆ ಕಾಡು ಉಳಿಬೇಕಾದ್ರೆ ಭಾಳ ಅವಶ್ಯಕತೆ ಇದೆ ಅಂತ ಗಿಡ ಮರಗಳನ್ನು ಬೆಳೆಸುವಂಥ ಕಾರ್ಯಗಳನ್ನು ನಾವೆಲ್ಲ ಕೂಡಿ ಮಾಡೋಣ ಅಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಮತನಾರ್ಪಣೆಯನ್ನು ನಮ್ಮ ಮೇಡಮ್ ಅವರು ಕೂಡ ಈ ಒಂದು ಸಂದರ್ಭ ಒಂದು ಎರಡು ಮಾತು ಮಾತಾಡ್ ಸರ್ ಒಂದು ಸಾಧನೆ ಇಲ್ಲದೆ ಸಂತಾನೆ ಅವ್ರ ಸಾವಿಗೆ ಅರ್ಥವಿಲ್ಲ. ಆದರ್ಶವಿಲ್ಲದೆ ಬದುಕಿದರೆ ಆ ಜೀವನಕ್ಕೆ ಅರ್ಥ ಇಲ್ವಾ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಿಲ್ಲಿಸ್ಕೋದು. ಇಂದಿನ ಈ ಕಾರ್ಯಕ್ರಮದ ಒಂದು ಕೇಂದ್ರ ವಿಷಯ ಶ್ರೀ ಸಜ್ನಾ ನಾಗಲೋಟಿ ಮಠ ಅವರ ಹುಟ್ಟುಹೋಗಿರುವ ಅಂಗವಾಗಿ ನನ್ನ ನೆಚ್ಚಿನ ಶಿಕ್ಷಕರು ಹಾಗೂ ಒಡನಾಡಿಗಳಾಗಿರುವಂಥ ಶ್ರೀ ಶಂಕರ್ ಪಾಲ್ವಾಯ್ ಸರ್ ಅವರಿಗೆ ಇವತ್ತು ಆ ಪ್ರಶಸ್ತಿಯ ಒಂದು ವಿತರಣಾ ಸಮಾರಂಭದಲ್ಲಿ ನಾನು ಭಾಗಿಯಾಗಿದ್ದು ಬಹಳ ಹೆಮ್ಮೆಯ ವಿಷಯ. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅದ್ಭುತವಾದ ಒಂದು ಕ್ರಾಂತಿಯನ್ನು ಮಾಡಿರುವಂಥ ಪುಣ್ಯಾತ್ಮರಾದಂಥ ಮನ್ಮೋಹನ್ ಸರ್ ಅವರೇ, ಹಾಗೂ ಈ ವಯಸ್ಸಿನಲ್ಲಿ ಇಂಗ್ಲಿಷ್ ಹಾಗೂ ಕನ್ನಡವನ್ನು ಅದ್ಭುತವಾಗಿ ಮಾತನಾಡುವ ಒಂದು ಕಲೆಯನ್ನು ಕರಗತ ಮಾಡಿಕೊಂಡಿರುವಂಥ ಕಾಳದೇವ್ರ ಸರ್ ಅವರೇ, ಹಾಗೂ ಈ ಪ್ರಶಸ್ತಿ ಬರಲಿಕ್ಕೆ ಹಾಗೂ ಒಂದು ಕೈಯನ್ನು ಜೋಡಿಸಿರುವಂಥ SVMC ಅಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ, ತಮ್ಮೆಲ್ಲರಿಗೂ ನಾನು ನಮಸ್ಕಾರವನ್ನು ಹೇಳುತ್ತಾ, ಶಂಕರ್ ಪಾಲ್ವಾಯ್ ಸರ್ ಅವರನ್ನು ಅತಿ ಹತ್ತಿರದಿಂದ ಬಲ್ಲುವಂಥ ವ್ಯಕ್ತಿ ನಾನು. ಮೊದಲಿಗೆ ಸಂಗಾನಗಿ ಶಾಲೆಗೆ ಇವರು ಪ್ರಾಥಮಿಕ ಸಹಶಿಕ್ಷಕರಾಗಿದ್ದರು. ನಂತರ ಯಾವುದೇ ಕೆಲಸವನ್ನು ಭಾಳ ಜವಾಬ್ದಾರಿಯಿಂದ ಮಾಡ್ತಾ ಇದ್ರು. ಹೀಗಾಗಿ ಊರಿನ ಪ್ರಮುಖರು ಅಲ್ಲಿ ಒಂದು ಶಾಲೆಗೆ ಸರ್ ನೀವು ಸ್ವಲ್ಪ ಓಡಾಡ್ರಿ, ಅಲ್ಲಿ ಹಳ್ಳಿಯ ಪ್ರದೇಶದಲ್ಲಿ ಒಂದು ಹೈಸ್ಕೂಲ್ ಆದರೆ ಭಾಳ ಅನುಕೂಲ ಆಗತ್ತೇಳಿ ಊರ ಪ್ರಮುಖರು ಸರ್ಗ ಒಂದು ವಿನಂತಿ ಮತ್ತು ಒತ್ತಡ ಹೇಳಿದರು. ಅವಾಗ ಶಿಕ್ಷಕರು ನಮ್ಮ ಪಾಲ್ವಾಯ್ ಸರ್ ಅವರು ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಶಾಸಕರಿಗೂ ಸಚಿವರಿಗೂ ಮನವಿ ಕೊಟ್ಟು ಸಂಗಾನಟ್ಟಿ ಗ್ರಾಮ ಶ್ರೀಮಂತರು ಹೆಂಗೋ ಮನೆ ಕೊಡ್ಬೋದು ಅಥವಾ ಜಾಗ ಕೊಡ್ಬೋದು ಯಾರಿಗಾದರೂ, ಆದ್ರೆ ಸಂಗಾನಟ್ಟಿ ಗ್ರಾಮದ ಜನ ಭಾಳ ಬಡವರು, ಗಿರಾಕ ಮನೆಯಲ್ಲ. ಅಂಥದ್ರಲ್ಲಿ ಅವರ ಮನವೊಲಿಸಿ 78 ಜನ ತಾವು ವಾಸ ಮಾಡ್ತಾರೆ ಮನೆಯನ್ನು ಬಿಟ್ಟು ಈ ಶಾಲೆಗೆ ಕಟ್ಟಲಿಕ್ಕೆ ಜಾಗ ಕೊಟ್ಟರು. ಅಂಥ ಪುಣ್ಯಾತ್ಮರು ಕರ್ನಾಟಕದ ಎಲ್ಲಿಯೂ ಸಿಗಂಗಿಲ್ಲ ಅಂತೇಳಿ ಭಾಳ ಹೆಮ್ಮೆಯಿಂದ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅಂತ ಮನವೊಲಿಸಿ ಅಲ್ಲಿ ಒಂದು ಒಳ್ಳೆಯ ಶಾಲೆನ ಕಟ್ಟಲಿಕ್ಕೆ ಮೂಲ ಕಾರಣ ಅಂದ್ರೆ ನಮ್ಮ ಪಾಲ್ವಾಯ್ ಸರ್ ಅವರು. ಅಲ್ಲಿ ಕಟ್ಟಿ ನಂತರ ಇಲ್ಲಿ ಬಂದು ಒಳ್ಳೆಯ ಒಂದು ಅದ್ಭುತವಾದ ಕೆಲಸ ಮಾಡಿ ಇವತ್ತು ಈ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಇದೇ ರೀತಿಯಾಗಿ ಏನು ಹಲವಾರು ಪ್ರಶಸ್ತಿ ಬರಲಂತೆ ಆ ಭಗವಂತನಲ್ಲಿ ಬೇಡಿಕೊಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಭಾರತ. ಈ ನಮ್ಮ ಹಳ್ಳೂರಿನ ಆಗಮಿಸಿರ್ತಕ್ಕಂಥ ಜಿಲ್ಲಾ ಪಂಚಾಯತಿಯ ಸದಸ್ಯರು, ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಹನುಮಂತ ಕೇರಳ ಅವರು ನಮ್ಮ ಊರಲ್ಲಿ ಇವು ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಂತರ ಎಷ್ಟು ಕೆಲಸ ಇವಲ್ಲ ಅಷ್ಟು ಕೆಲಸ ಹಿಂದೆ ಎಂದೂ ಆಗಿಲ್ಲ. ಅಷ್ಟು ಕೆಲಸಗಳನ್ನ ಈಗ ಮಾಡ್ಯಾಕ್ತಿರಲ್ಲ. ನಮ್ಮ ತೋಟದ ಡಾಂಬರ್ ಹೊಡಿದಿಲ್ಲ, ಮತ್ತೆ ಕಸ ಹೊಡಿದ್ರಿ, ಈಗ ಡಾಂಬರೀಕರಣ ಮಾಡಿರ್ತಾರಲ್ಲ. ಆನಂತರ ಹಳ್ಳಕರಿ ಬ್ರಿಡ್ಜ್ ಕಟ್ಸಿಕೊಟ್ರಲ್ಲ. ಮತ್ತು ಬಡ ಮಕ್ಕಳಿಗೆ ಬಡ ಮಕ್ಕಳಿಗೆ ಅವರ ಉಚಿತವಾಗಿ ಏನು ಮಾಡ್ತಾರೆ ನೋಡ್ಬೇಕು, ಆ ಪುಸ್ತಕನ ಕೊಡ್ತಾರೆ. ಅವ್ರ ಹಣ ಇಲ್ಲ ಅಂದ್ರೆ ಹಣನೂ ಕೊಡ್ತಾರೆ. ಮುಂದೆ ಸಿದ್ದಾರೂಢ ಮಠಕ್ಕೆ ಅದೇ ಎಷ್ಟು ಒಂದಿತ್ತು ಎಷ್ಟು ಕೊಟ್ಟಾರೆ? ಒಂದು ಅರ್ಧ ಎಕರೆ ಜಮೀನು ಕೊಟ್ಟಾರೆ ಸಿದ್ದಾರೂಢ ಮಠಕ್ಕೆ. ಬೆಲೆ ಬಾಳುವಂತ ಒಂದು ಆಸ್ತಿ ಅದ ಸಿದ್ದಾರೂಢ ಮಠಕ್ಕೆ. ಅದಕ್ಕೆ ಹಲವಾರು ಕ್ಷೇತ್ರಗಳಿಗೆ ಏನು ಬಂದ್ರೆ ಗಣನೀಯವಾದಂತಹ ಸೇವೆನೆ ಸಲ್ಲಿಸ್ತಾರೆ. ಮತ್ತು ವಿರೋಧ ಸಾಕಷ್ಟು ಜನ ನಿಂತರು, ಇವರು ಅವಿರೋಧ ಆಯ್ಕೆ ಆಗಿ ಬಂದಿರಲಿಲ್ಲ. ಇವರು ಅಷ್ಟೊಂದು ಪ್ರಭಾವಶಾಲಿ ಇರ್ತಕ್ಕಂಥ ಅವರು ನಮ್ಮಲ್ಲಿ. ಮತ್ತು ಎಲ್ಲ ದೀನ ದಲಿತರ ಬಡವರು ಬಹಳ ಒಂದು ಕಾಳಜಿ ಹೊಂದಿರ್ತಕ್ಕಂಥವ್ರು. ಅದಕ್ಕೆ ಈ ಒಂದು ಸಭೆಯೊಳಗೆ ಅವರು ಬಂದರು. ಅದಕ್ಕೆ ಈ ಸಭೆ ಬಹಳ ಒಂದು ಮಹತ್ವಪೂರ್ಣ ಆಯಿತು ಅಂತ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ಅದೇ ಥರನಾಗಿ ಇನ್ನು ಮುಂದಿನ ಒಂದು ಕಾರ್ಯಕ್ರಮ ಸರ್ ಸರ್ ಅವರು ಕೂಡ ಒಂದೆರಡು ಮಾತು ಸರ್ ಕೇಳ್ಕೊಂಡಲ್ಲ ಇಲ್ಲ ಒಂದೆರಡು ಇಲ್ಲ ಸರ್
ಸರ್ ಸನ್ಮಾನದ ಮತ್ತೊಂದು ಸರ್ ಈ ಒಂದು ಸಂದರ್ಭದಲ್ಲಿ ಹಳ್ಳೂರಿನ ಗುರು ಹಿರಿಯರಿಗೆ ಸನ್ಮಾನ ಮಾಡಲು ಬಯಸಿದ್ದಾರೆ. ಈ ಒಂದು ಸನ್ಮಾನವನ್ನು ಹಾಂ ಫೋಟೋ ನಮ್ಮ ಅಕ್ಕ ವಿಡಿಯೋ ಮಾಡತ್ತೇನೆ ಸರ್ ಅದು ವಿಡಿಯೋ ಮಾಡತ್ತೇನೆ ಫೇಸ್ಬುಕ್ನಾಗ. ದೊಡ್ಡ ಸಮಾರಂಭ ಇನ್ನು ಕಾರ್ಯಕ್ರಮದ ಕೊನೆಯ ಘಟ್ಟ ಈ ಒಂದು ವಂದನಾರ್ಪಣೆಯನ್ನ ನಮ್ಮ ಕಾಲೇಜಿನ ಇತಿಹಾಸ ಉಪನ್ಯಾಸಕರಿರುವಂಥ ತಳವಾರ್ ಸರ್ ಅವರು ಮಾಡ್ಕೊಂಡು ಕೇಳಿದ್ರು. ಇಂದಿನ ಡಾಕ್ಟರ್ ಸಿ ಎಸ್ ಅವರ ಜನ್ಮದಿನ ಶುಭಾಶಯ ತಿಳಿಸ್ತಾ ಇವತ್ತು ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಶಂಕರ್ ಪಾಲ್ಮಾವಿ ಸರ್ ಅವರು ಡಾಕ್ಟರ್ ಸಜ್ಜನ್ ಆಲೂಕುಮಾರ್ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದು ಆ ಪ್ರಶಸ್ತಿಯನ್ನು ವಿತರಣಾ ಸಮಾರಂಭ ನೆರವೇರಿತು. ಈ ಸಮಾರಂಭದ ಮೂಲ ಸೂತ್ರಧಾರಾಗಿರ್ತಕ್ಕಂಥ ಮತ್ತು ಸಜ್ಜನ್ ಆಲೂಕುಮಾರ್ರವರ ಹೆಸರು ಈ ಭಾಗದೊಳಗೆ ಹಚ್ಚಹಸಿರಾಗಿ ಉಳಿಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಇತಿಹಾಸ ನಿವೃತ್ತ ಉಪನ್ಯಾಸಕರು SR ಕಾಲೇಜಿನ ಹಿರಿಯರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಜೆ ಕಾಡಸರ್ ಅವರಿಗೆ ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳು ಅರ್ಪಿಸ್ತಾರೆ. ಅದೇ ರೀತಿ ಆತ್ಮೀಯರು ಹಿರಿಯರು ಹಾಗೂ ಸಹೋದರ ಸಮಾನರಾಗಿರ್ತಕ್ಕಂಥ LLTಯ ಕುನ್ನೂರು ವಿಜ್ಞಾನ ಪದವಿ ಮಹಾವಿದ್ಯಾಲಯ ಸಂಸ್ಥಾಪಕ ಪ್ರಾಚಾರ್ಯರಾಗಿರ್ತಕ್ಕಂಥ ನಮಗೆಲ್ಲರೂ ನಿರಂತರವಾಗಿ ಮಾರ್ಗದರ್ಶನ ನೀಡ್ತಕ್ಕಂಥ ಸನ್ಮಾನ್ಯ ಶ್ರೀ ಸರ್ BK ಕೊಮ್ಮು ಸರ್ ಅವರಿಗೂ ಸಹಿತ ಸಮಾರಂಭದ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ಅದೇ ರೀತಿ ಈ ಒಂದು ಪ್ರೌಢಶಾಲೆಯ STMC ಅಧ್ಯಕ್ಷರಾಗಿರ್ತಕ್ಕಂಥ ಪಾಟೀಲ್ ಅನ್ನೋರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಮೂಲ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಶಂಕರ್ ಪಾಲ್ಮಾವಿ ಸರ್ ಅವರು ಈ ವಾರದಿಂದಲೇ ಒಂದು ಸರ್ ಮನೆಗೆ ಬಂದಾಗ ಹೀಗೆ ಸರ್ ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದಾಗ ಭಾಳ ಖುಷಿ ಆಯಿತು. ಮತ್ತು ಆ ತೋಟದಲ್ಲಿ ಮಾಡಿರ್ತಕ್ಕಂಥ ಒಂದು ಯಾಕಂದರೆ ನಿರಂತರವಾಗಿ ಈ ಮನೆ ಕಟ್ಟಡ ಕಟ್ಟುವಾಗ ನಾವು ಎಲ್ಲ ಜೊತೆಗಿರ್ತಿದ್ವಿ. ಅಲ್ಲಿ ಶಾಲೆಯಲ್ಲಿ ಇರತಕ್ಕಂಥ ಎಲ್ಲ ವ್ಯವಸ್ಥೆ ನಮ್ಮ ಮುಂದೆ ಹೇಳ್ತಾ ಇದ್ರು. ಹೀಗಾಗಿ ಅವ್ರು ನಿರಂತರ ಹೋರಾಟ ಸ್ವಭಾವ ನೇರವಾಗಿರ್ತಕ್ಕಂಥವ್ರು. ಹೀಗಾಗಿ ಆ ಸಮಸ್ಯೆಗಳು ಎಷ್ಟು ಬರ್ತವೋ ಅಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಈ ಪ್ರಶಸ್ತಿನ ಗುರುತಿಸುವಂಥ ಪ್ರಯತ್ನವನ್ನು ಮಾಡಿದಾರಲ್ಲ ಸರ್ ಕಾರವಾರ ಸರ್ಗೆ ಮೊದಲು ಅವರಿಗೆ ಮತ್ತೊಮ್ಮೆ ಅಭಿನಂದನೆ. ಆ ಪ್ರಶಸ್ತಿ ಭಾಜನರಾಗಿರ್ತಕ್ಕಂಥ ಮಾನ್ಯ ಶ್ರೀ ಶಂಕರ್ ಪಾಲ್ಮಾವಿ ಸರ್ಗೂ ಸಹಿತ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅಳ್ಳೂರು ಶಾಲೆಯ ಎಲ್ಲ ಶಿಕ್ಷಕ ಬಳಗದವರು ಹಾಗೂ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಅಣ್ಣವರಿಗೂ ಸಹಿತ ನಾನು ವೈಯಕ್ತಿಕವಾಗಿ ಮತ್ತು ಈ ಪರಿವಾರದ ಪರವಾಗಿ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಹಾಗೂ ತೋಟ ಶಾಲೆಯ ಎಲ್ಲ ಶಿಕ್ಷಕ ಬಳಗದವರಿಗೂ ಮತ್ತು ತೋಟದ ಎಲ್ಲ ನಮ್ಮ ಹಿರಿಯರು ಆಗಮಿಸಿದ್ದಾರೆ, ರೈತ ಪ್ರಗತಿ ರೈತರಾಗಿದ್ದಾರೆ, ಎಲ್ಲರಿಗೂ ಸಹಿತ ಈ ವೇದಿಕೆ ಪರವಾಗಿ ತುಂಬ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದರಿಯರಿದ್ದಾರೆ, ಸಹೋದರಿಗೂ ಸಹಿತ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲ ಪರವಾಗಿ ಧನ್ಯವಾದ ಅರ್ಪಿಸ್ತಾನೆ. ಈ ಕಾರ್ಯಕ್ರಮ ಆಚಕಡೆ ನಡಲಿ ಕಾರಣಕರ್ತರಾಗಿರ್ತಕ್ಕಂಥ ನಡೆಸಿಕೊಟ್ಟಿರ್ತಕ್ಕಂಥ ನಿರ್ಭೂತರಾಗಿರ್ತಕ್ಕಂಥ ಡಾಕ್ಟರ್ SS ಖಾನಾಪುರ್ ಸರ್ ಆಚಕಡೆ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದರು. ಅವ್ರಿಗೂ ಸಹಿತ ವೈಯಕ್ತಿಕವಾಗಿ ಮತ್ತು ವೇದಿಕೆ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಕಾರ್ಯಕ್ರಮಕ್ಕೆ ಮುಖ್ಯ ಸಭೆಯ ಒಂದು ಕ್ಷಮೆ ಕೊಡುತ್ತಾ ನಮ್ಮ ತಳವಾರ್ ಸರ್ ಕೂಡ SR ಕ್ಯಾಂಪಸ್ ಒಳಗೆ ಒಂದು 300 ಗಿಡ ಹಚ್ಚಾರ ಅವರು. ಅರಣ್ಯ ಇಲಾಖೆ JCB ತರಿಸಿ ಅವರ ಮುಂದೆ ನಿಂತೆಲ್ಲ ತೆಗಿಸಿ ಎಲ್ಲ ನೀರು ಬ್ಯಾಸಿ ಆಗಿ ಮುಂದಿನ ನೀರು ಹಾಕಿಸ್ತಾರೆ ಅಂತ ಒಬ್ಬ ಪರಿಸರ ಪ್ರೇಮಿ ಅವರು ಕೂಡ ಆಗಿದ್ದಾರೆ. ಅವರು ಈ ಒಂದು ಸಂದರ್ಭದೊಳಗೆ ನೆನೆಸ್ಕೊಳ್ಳೋದಕ್ಕೆ ನಮ್ಮ ಕರ್ತವ್ಯ ಅಂತ ಈ ಸಮಾರಂಭಕ್ಕೆ ಮುಕ್ತಾಯ ಮಾಡಿ